त्वमसि शरण्या त्रिभुवनधन्या सुरमुनिवन्दितचरणा त्वमसि शरण्या त्रिभुवनधन्या सुरमुनिवन्दितचरणा नवरसमधुरा कवितामुखरा नवरसमधुरा कवितामुखरा स्मितरुचिरुचिराभरणा जय जय हे भगवति सुरभारती तव चरणौ प्रणमामः आसीना भव मानसहंसे कुन्दतु हि न शशिधवळे आसीना भव मानसहं ಇಂದು ನಮ್ಮ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಕೃಪಾ ಪೋಷಿತ ಶ್ರೀ ವಿನಾಯಕ ಎಜುಕೇಷನ್ ಟ್ರಸ್ಟ್ನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ದಿನ ಅಂತ ನನಗನ್ಸುತ್ತೆ. ಏಕೆಂದರೆ ಸನ್ಮಾನ್ಯ ಗೌರವಾನ್ವಿತ ಕೃಷ್ಣ ಎಸ್ ದೀಕ್ಷಿತ್ರವರು ನಮ್ಮ ಕಾಲೇಜಿಗೆ ಮೊದಲನೇ ಸಾರಿಗೆ ಬರ್ತಾ ಇರೋದು. ಸುಮಾರು ಒಂದು 15 ದಿವಸ ಅಥವಾ ಒಂದು ತಿಂಗಳು ಮುಂಚೆ ದಾವಣಗೆರೆ ಬಂದು ಹೋಗಿದ್ರು ಲಾ ಕಾಲೇಜಲ್ಲಿ ಬಂದು ಹೋದಾಗ ಅವತ್ತು ಅಕಸ್ಮಾತ್ ನಾನು ಊರಲ್ಲಿದ್ದಿಲ್ಲ. ಭಾಳ ಸೊಗಸಾಗಿ ಒಂದು ವಿಚಾರನ ಆರ್ಗ್ಯೂ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಯ್ತು ನನಗೆ. ಅಯ್ಯೋ ಎಂಥ ದಿವಸ ತೆಪ್ಸೆ ಬಿಟ್ಟನಲ್ಲ ನಾನು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ನೋವಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆದಿವಕ್ತ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ದಾವಣಗೆರೆ ಜಿಲ್ಲಾ ಘಟಕ ಹಾಗೂ SBC ಪ್ರಥಮ ದರ್ಜೆ ಮಹಿಳಾ ಕಾಲೇಜು, ಅಥಣಿ ಸ್ನಾತಕೋತ್ತರ ಕೇಂದ್ರ, ಅಥಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ರವರಿಂದ ಉಪನ್ಯಾಸದ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತು ನಾನು ತಮ್ಮನ್ನೆಲ್ಲರನ್ನು, ಅದರಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನು ಹಾಗೂ ದಾವಣಗೆರೆ ಜಿಲ್ಲಾ ಕೇಂದ್ರದ ಎಲ್ಲ ನ್ಯಾಯಮೂರ್ತಿಗಳನ್ನು ಸ್ವಾಗತ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಎಲ್ಲರಿಗೂ ಸ್ವಾಗತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಸ್ಯಾಟರ್ಡೇ ಬರ್ಲಿಕ್ಕೆ ಶುರು ಮಾಡಿದ ಇದು ಸಮಸ್ಯೆನಪ್ಪ ಮರೆ, ನಾವು ಬೇಡ ಅಂದ್ರೂ ಸಹಿತ ಭಾಷಣ ಕೇಳಿ. ದಾವಣಗೆರೆ ಒಂದು ರೀತಿ ಮದುವೆಯಾಗಿ ಹೋದಂಥ ಹೆಣ್ಣಿಗೆ ತವ್ರ ಮನೆ ಇದ್ರೆ ಹೆಂಗಾಗಿದೆ ಹಂಗಾಗಿದೆ. ಎಸ್ಪೆಷಲಿ ಎಲ್ಲ ಮಹಿಳೆಯರನ್ನ, ಸ್ತ್ರೀಯರನ್ನ, ಸಹೋದರಿಯರನ್ನ, ಜೊತೆಗೆ ಕೆಲವು ಸಹೋದರರನ್ನು ಸಹಿತ ಉದ್ದೇಶಿಸಿ ಮಾತಾಡಬೇಕು, ನನ್ನ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಳ್ಬೇಕು. ನಿಮ್ಮ ದಾವಣಗೆರೆಯ ಕಟ್ ಮಿರ್ಚಿ ಟೈಪ್ ಖುಷಿ ಕೊಡಬೇಕು. ಹಾಗಾಗಿ ದಾವಣಗೆರೆಗೆ ಆಗಾಗ ನಾವು ಬರಬೇಕು. ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಲ್ಲಿ ಮಹಿಳೆಯ ಪಾತ್ರ, ಆರೋಗ್ಯಕರವಾದಂತಹ ಸಮಾಜವನ್ನು ಕಟ್ಟುವುದರಲ್ಲಿ ಮಹಿಳೆಯ ಪಾತ್ರ ಎಷ್ಟು ಒಂದು ಒಳ್ಳೆಯ ವಿಷಯ. ಅದು ನೀವೆಲ್ಲ ಇಷ್ಟು ಶಾಂತವಾಗಿ ನನ್ನ ಮಾತನ್ನು ಆಲಿಸಬೇಕು ಅನ್ನುವಂಥ ಅಭಿರುಚಿಯಲ್ಲಿ ಕಾತರರಾಗಿ ಕುಳಿತಾಗ ಮಾತಾಡೋದೊಂದು ವಿಜೃಂಭಣೆ. ಮಾತಿನಲ್ಲಿ ಹೆಚ್ಚು ಅರ್ಥ ಇರಲಿ ಬಿಡಲಿ, ಧ್ವನಿನೇ ಖುಷಿ ಕೊಡುತ್ತದೆ. ನಿಮ್ಮ ಶಾಂತತೆ ಸಹಿತ ಅದಕ್ಕೆ ಪೂರಕವಾಗಿ ಸಾಥ್ ಕೊಡುತ್ತದೆ. ಮ್ಯಾಕೈವರ್ ಮತ್ತು ಪೇಜ್ ಅನ್ನುವಂಥ ಮಹಾನ್ ಆಂಥ್ರಪಾಲಜಿಸ್ಟ್ಗಳಿದ್ದರು. ನಿಮ್ಮ ಸೋಷಿಯಾಲಜಿಯಲ್ಲಿ GR ಮದನ್, CB ಮೆಮೋರಿಯಾ ಇಂಥವರ ಪುಸ್ತಕಗಳನ್ನು ನೀವು ನೋಡಿದರೆ
ಅವನ ಹೆಸರು ಗೊತ್ತಾಗ್ತದೆ ನಿಮಗೆ. ಅವನು ಹೇಳ್ತಾನೆ, ಮನುಷ್ಯನ ಉತ್ಕ್ರಾಂತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಯಾವುದು ಅಂತಂದರೆ, ಮನುಷ್ಯ ಹೆಣ್ಣನ್ನು ಸಂಗಾತಿಯಾಗಿ ಪಡಿತಾನಲ್ಲ ಆವಾಗೆ. ಅಲ್ಲಿಯವರೆಗೆ ಅವನು ಒಬ್ಬ ಮೃಗ ಆಗಿದ್ದ. ನಂತರ ಮನುಷ್ಯತ್ವದ ಲಕ್ಷಣಗಳು ಸ್ತ್ರೀಯನ್ನಾಗಿ ಅವನಲ್ಲಿ ಕಣ್ಣಲು ಶುರುವಾದವು ಅಂತ ಬರೀತಾನೆ. ಹಾಗಾಗಿ ಮನುಜ ಅಂದರೆ ಸ್ತ್ರೀನೇ. ಆ್ಯಡಮ್ ಒಬ್ಬನೇ ಏನು ಮಾಡಲಿಕ್ಕಾಗ್ತಿತ್ತು? ಈವ್ ಇಲ್ದಂಗೆ. ಈಡನ್ ಗಾರ್ಡನ್ ಇರಬಹುದು ಅಲ್ವಾ? ಈಡನ್ ಗಾರ್ಡನ್ನಲ್ಲಿ ಆ್ಯಡಮ್ ಒಬ್ಬನೇ ಪ್ರೋಸ್ಕ್ರೈಬ್ಡ್ ಆ್ಯಪಲ್ ಅನ್ನು ತಿಂದಿದ್ರೆ ಮನುಕುಲ ವೃತ್ತಿಸ್ತಿತ್ತ. ಆ್ಯಡಮ್ ಈವ್ ಇಬ್ಬರೂ ಸೇರಿಕೊಂಡು ಅದು ಇರುವಂಥ ಸೇಬು ಹಣ್ಣನ್ನು ತಿಂದು ಆದಮೇಲೆ ಮನುಕುಲದ ಪ್ರಾರಂಭ ಆಯಿತು ಅಂದ್ಕೊಂಡು ಬೈಬಲ್ ಹೇಳ್ತದೆ. ಹೌದಾ? ನಾವು ವಿಜ್ಞಾನದಲ್ಲಿ ಓದ್ತೀವಿ ಓವಿ ಪ್ಯಾರಸ್, ವಿ ವಿ ಪ್ಯಾರಸ್, ಓ ವಿ ವಿ ಪ್ಯಾರಸ್ ಅಂತ. ಮನುಷ್ಯ ಒಬ್ಬನೇ ಇದ್ದರೆ ಬರೀ ಮನು ಅನ್ನೋ ಅರ್ಥದಲ್ಲಿ, ಪುಲ್ಲಿಂಗ ಅನ್ನೋ ಅರ್ಥದಲ್ಲಿ ಒಂದು ಜೀವಿ ಇತ್ತು ಅಂದರೆ ಜೀವಿಯ ವಂಶಾಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾದ್ರೆ ಮೊದಲನೇ ಅಮೀಬಾ ಅದು ಸ್ತ್ರೀನೋ, ಸ್ತ್ರೀಲಿಂಗದಿಂದ ಕರಿಬೇಕು ಪುಲ್ಲಿಂಗದಿಂದ ಕರಿಬೇಕು ಅಂತ ಪ್ರಶ್ನೆ ಕೇಳಿದರೆ ಡಾರ್ವಿನ್ಗೂ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ? ಅವೆಲ್ಲ ಏಕಕೋಶ ಜೀವಿಗಳು. ಅವುಗಳಲ್ಲಿ ವಂಶಾಭಿವೃದ್ಧಿಯ ಗುಣಗಳು, ಲಕ್ಷಣಗಳು, ರೀತಿ ಇದೆಲ್ಲ ಭಾಳ ಸಿಂಪಲ್ ಆಗಿರ್ತಿದೆ. ಒಂದಿದ್ದು 2 ಆಗ್ತದೆ, 2 ಇದ್ದಿದ್ದು 4 ಆಗ್ತದೆ, 4 ಇದ್ದಿದ್ದು 8, 16, 32, 64, 128 ಈ ರೀತಿ ಎಕ್ಸ್ಪೋನೆನ್ಷಿಯಲಿ ಬೆಳ್ಕೋತ ಹೋಗ್ತದೆ. ಕೆಲವು ಸಾವು ಆಗಬಹುದು. ಆದರೆ ಮನುಕುಲಕ್ಕೆ ನೀವು ಬಂದಾಗ ಸ್ತ್ರೀ ಪ್ರಧಾನವಾಗಿ ನಿಲ್ತಾಳೆ. ಫ್ರಮ್ ಹಂಟಿಂಗ್ ಟು ಅಗ್ರಿಕಲ್ಚರ್. ನಿಮ್ಮ ಹಂಟಿಂಗ್, ಈ ಬೇಟೆಯಾಡುವಂಥ ಮನುಷ್ಯನ ಬಗ್ಗೆ ಓದಿ ನೋಡಿ. ನೀವು ಆಂಥ್ರೋಪಾಲಜಿಯಲ್ಲಿ, ಎವಲ್ಯೂಷನರಿ ಬಯಾಲಜಿಯಲ್ಲಿ ನೀನು ಓದಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಹಂಟಿಂಗ್ನಲ್ಲಿ, ಅಗ್ರಿಕಲ್ಚರ್ನಲ್ಲಿ ಸ್ತ್ರೀಯ ಪಾತ್ರ ಬಹು ಗಣನೀಯವಾಗಿತ್ತು ಅಂದ್ಕೊಂಡು ವಿಲ್ಡುರಂಟ್ ಬರೆದಿದ್ದಿದೆ. ಡಾರ್ವಿನ್ನನ ಒರಿಜಿನ್ ಆಫ್ ಸ್ಪೀಶೀಸ್ ಅನ್ನುವಂಥ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ. ಅಲ್ಲೊಂದು ಚಾಪ್ಟರ್ ಇದೆ, ದ ಡಿಸೆಂಟ್ ಆಫ್ ಮ್ಯಾನ್, ಮನುಜನ ಉತ್ಕ್ರಾಂತಿ ಅನ್ಕೊಂಡು ಕನ್ನಡಿಸ್ಯಾರ ಅದನ್ನ. ಆ ಮನುಜನ ಉತ್ಕ್ರಾಂತಿ ಸ್ತ್ರೀಯ ಮಡಿಲಲ್ಲಿ ಆಗ್ತದಂತೆ. ಮನುಜನ ಉತ್ಕ್ರಾಂತಿ ಸ್ತ್ರೀಯ, ಹೆಣ್ಣಿನ ಮಡಿಲಲ್ಲಿ ಆಗುತ್ತದೆ ಅಂತ ಬರೀತಾನೆ. ಯಾರು? ಚಾರ್ಲ್ಸ್ ಡಾರ್ವಿನ್. HMS ಬೀಗಲ್ ಅನ್ನುವಂಥ ಒಂದು ಹಡಗಿನಲ್ಲಿ ಸಮುದ್ರಯಾನ ಬಹಳ ದೀರ್ಘಕಾಲದವರೆಗೆ ಹೋಗ್ತಾನೆ, ಅಧ್ಯಯನ ಮಾಡ್ತಾನೆ, ಅಧ್ಯಾಪನ ಮಾಡ್ತಾನೆ, ಅಭ್ಯಾಸ ಮಾಡ್ತಾನೆ, ಲಾಟ್ ಆಫ್ ಅಬ್ಸರ್ವೇಷನ್ ಮಾಡ್ತಾನೆ. ನಂತರ ಈ ಪತ್ರಿಕೆಯನ್ನು ಬರೆಯುತ್ತಾನೆ. ಒಂದು. ಎರಡನೇದು ಬಸವಣ್ಣನವರ ಅನುಭವ ಮಂಟಪ. ಕೆಲವರು ಅನುಭಾವ ಮಂಟಪ ಅಂತ ಕರೀತಾರೆ. MM ಕಲಬುರ್ಗಿ ಇವರೆಲ್ಲ. ಅದು ಅನುಭವ ಇರಲಿ, ಅನುಭಾವ ಇರಲಿ, ಶಬ್ದದೊಂದಿಗೆ ನಮ್ಮ ಯುದ್ಧ ಇಲ್ಲ. ಅಲ್ಲಿ ಬಸವಣ್ಣನವರು ಎಲ್ಲ ಸ್ತ್ರೀಯನ್ನು ಕರೀತಿದ್ರು. ಪ್ರತಿಯೊಬ್ಬ ಸ್ತ್ರೀ ಹಿಟ್ಟನ್ನು ತೊಗೊಂಬರಬೇಕು, ಕಟ್ಟಿಗೆಯನ್ನು ತರಬೇಕು, ಒಲಿಯನ್ನು ಹೊತ್ತಿಸಬೇಕು, ರೊಟ್ಟಿಯನ್ನು ಮಾಡಬೇಕು, ಕಾಳನ್ನು ಬೇಯಿಸಬೇಕು, ಹಂಚಬೇಕು, 4 ಮಾತನ್ನು ಮಾತನಾಡಬೇಕು. ಅಂದರೆ ಬಸವಣ್ಣನಿಗೆ ಗೊತ್ತಿತ್ತು ಏನಂತ, ಸ್ತ್ರೀ ಸಮಾನತೆ ಇಲ್ಲದ ಹೊರತು ಸಮಾಜದ ಉದ್ಧಾರ ಸಾಧ್ಯವಿಲ್ಲ. ಹಾಗಾಗಿ
ಸ್ತ್ರೀಯರಿಗೆ, ಸ್ತ್ರೀ ಚಿಂತನೆಗೆ, ಸ್ತ್ರೀಯರ ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ ಹರಿಕಾರ ಅವನು. ಅದಕ್ಕೂ ಪೂರ್ವದಲ್ಲಿ ಯಾವ ರೀತಿ ಇತ್ತು? 7ನೇ ಶತಮಾನ ಭಾರತದ ಪರ್ವಕಾಲ. ಇಸ್ಲಾಂ ಭಾರತಕ್ಕೆ ಬಂತು. ಕ್ರಿಶ್ಚಿಯಾನಿಟಿ ಯುರೋಪಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಭಾರತಕ್ಕೆ ಬಂತು ಅಂತ ಬರೀತಾರೆ ನೆಹರು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯಲ್ಲಿ. ಅದು ಯುರೋಪಿಗೆ ಹೋಗಲಿಲ್ಲಂತೆ, ಮೊದಲು ಭಾರತಕ್ಕೆ ಬಂತಂತೆ. ಬುದ್ಧಿಸಂ ಕೆಲವರ ಪ್ರಕಾರ ಭಾರತವನ್ನು ಬಿಟ್ಟುಕೊಂಡು ಅನ್ಯ ರಾಷ್ಟ್ರಗಳಿಗೆ ಹೋಯಿತು ಅಂತ ಕೆಲವರು ಬರೀತಾರೆ. R.C. ಮಜುಮ್ದಾರ್ ಅನ್ನುವಂಥ ಇತಿಹಾಸಜ್ಞ ಈ ರೀತಿ ಬರೀತಾನೆ. ಎರ್ನಾಲ್ಡ್ ಟಾಯಿಂಬಿ ಅನ್ನುವಂಥ ಇನ್ನೊಬ್ಬ ಇತಿಹಾಸಜ್ಞ ಇದಕ್ಕೆ ಹೌದು ಅಂತಾನೆ. ವಿಲ್ ಡುರಂಟ್, ಏರಿಯಲ್ ಡುರಂಟ್ ಅನ್ನುವಂಥ ದಂಪತಿಗಳು ಮಹಾ ಇತಿಹಾಸಜ್ಞರು. ಅವರು ಸಹಿತ ಇದೇ ರೀತಿ ಬರೀತಾರೆ. ಅವರ 11 ಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಜೇಷನ್ ಅನ್ನುವಂಥ ಉದ್ಗ್ರಂಥದಲ್ಲಿ 2ನೇ ಗ್ರಂಥದಲ್ಲಿ 2ನೇ ವಾಲ್ಯೂಮ್ನಲ್ಲಿ ಇದನ್ನು ಬರೀತಾರೆ. ಅದಕ್ಕೆ ಓರಿಯೆಂಟಲ್ ಹೆರಿಟೇಜ್ ಅಂತ ಕರೀತಾರೆ ಅವರು. ವೇದಕಾಲೀನ ಸ್ತ್ರೀ ಯಾಕಿದ್ಲು? ವೇದದಲ್ಲಿ, ಉಪನಿಷತ್ತಿನಲ್ಲಿ ಸ್ತ್ರೀಯರು ಚಿಂತನೆಯನ್ನು ಮಾಡುತ್ತಿದ್ದರು, ಗಂಡನೊಂದಿಗೆ ವಾಗ್ವಾದವನ್ನು ಮಾಡುತ್ತಿದ್ದರು ಅನ್ನುವಂಥ ಶ್ಲೋಕಗಳಿದೆ. ಮನುಸ್ಮೃತಿಯಲ್ಲಿ, ಮನುಸ್ಮೃತಿ ಅಂದಾಕ್ಷಣ ಬೇಸರಿಸ್ಕೊಳ್ಬೇಡಿ, ಅದರಲ್ಲಿ ಕೆಲವು ಕೆಟ್ಟ ಶ್ಲೋಕನೂ ಇದೆ, ಒಳ್ಳೊಳ್ಳೆ ಶ್ಲೋಕಗಳು ಇದೆ. ನಾವು ಅದನ್ನು ಯಾವ ರೀತಿ ಕನ್ನಡಕ್ಕೆ ತರ್ಜುಮೆ ಮಾಡುತ್ತೇವೆ, ತರ್ಜುಮೆ ಮಾಡುವಾಗ ಯಾವ ತತ್ವಗಳನ್ನು, ಗ್ರಾಮರು, ಛಂದಸ್ಸು, ಯಮ, ನಿಯಮ, ಇವನ್ನೆಲ್ಲ ಯಾವ ರೀತಿ ಉಪಯೋಗಿಸ್ತೇವೆ ಅನ್ನೋದ್ರ ಮೇಲೆ ಅರ್ಥಗಳು ಬೇರೆ ಬೇರೆ ಹೊಮ್ಮುತ್ತವೆ ಅಂದ್ಕೊಂಡು ಗಾಂಧೀಜಿ ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಮನುಸ್ಮೃತಿಯಲ್ಲಿರುವಂಥ ಒಂದು ಶ್ಲೋಕ ಹೇಳ್ತೀನಿ, ಅದಕ್ಕೆ ತಪ್ಪು ತಪ್ಪು ವ್ಯಾಖ್ಯಾನಗಳು ಉಂಟು. ಆ ಪರ್ಟಿಕ್ಯುಲರ್ ವ್ಯಾಖ್ಯಾನವನ್ನು ನಾವು ಒಪ್ಪಲಿ ಬಿಡಲಿ, ಅದರ ಒಳ್ಳೆ ಇದ್ದಿದ್ದನ್ನು ಮಾತ್ರ. ಹಾಗೆ ಹಂಸ ನೀರು ಹಾಲನ್ನು ಬೇರ್ಪಡಿಸಿ, ಹಾಲನ್ನು ಆಸ್ವಾದಿಸಿ, ನೀರನ್ನು ಬಿಟ್ಟು ಹೊರ್ರಂತ ಹಾರಿ ಹೋಗುತ್ತಲ್ಲ, ಅದೇ ರೀತಿ ನಾವು ಮಾಡಬೇಕು. ಯಾವುದೇ ಧರ್ಮ ಗ್ರಂಥಗಳನ್ನು ತಗೊಳ್ಳಿ, ಯಾವುದೇ ಧರ್ಮ ಗ್ರಂಥಗಳನ್ನು ತಗೊಳ್ಳಿ, ಒಂದಲ್ಲ ಒಂದು ಕೆಟ್ಟದ್ದಾಗೆ ಕಾಣ್ತದೆ. ಮಹಾಭಾರತವನ್ನು ತಗೊಳ್ಳಿ, ವೇದಗಳನ್ನು ತಗೊಳ್ಳಿ, ಸ್ಮೃತಿಗಳನ್ನು ತಗೊಳ್ಳಿ, ಪುರಾಣಗಳನ್ನು ತಗೊಳ್ಳಿ, ಕುರಾನನ್ನು ತಗೊಳ್ಳಿ, ಬೈಬಲನ್ನು ತಗೊಳ್ಳಿ, ಪಾರ್ಸಿಗಳ ಝಂದ ಅವ್ಯಸ್ತ ತಗೊಳ್ಳಿ, ಯಹೂದಿಗಳ ತೋರಾ ತಗೊಳ್ಳಿ, ಒಂದಲ್ಲ ಒಂದು ಕೆಟ್ಟದ್ದು ನಾವು ನೋಡುವ ದೃಷ್ಟಿಯಿಂದ ಕಾಣಲಿಕ್ಕೆ ಸಾಧ್ಯವಿದೆ. ಆದರೆ ಮನುಷ್ಯ ನಾವು ಒಳ್ಳೆಯವರು, ಒಳ್ಳೆಯದನ್ನು ಆಯ್ಕೆ ಮಾಡಬೇಕು. ಲೋಕದಲ್ಲಿ ಕೆಟ್ಟದ್ದನ್ನು ಬೇಕಾದಷ್ಟಿದೆ, ಕೆಟ್ಟದ್ದನ್ನು ಅಪ್ಪುವ ಜನಸಂಖ್ಯೆ ಸಾಕಷ್ಟಿರುತ್ತದೆ. ಊರು ಅಂದಾಕ್ಷಣ ತಿಪ್ಪೆ ಇರ್ತದೆ. ನಾವು ಮೊಸರನ್ನ ತಿನ್ನುವಾಗ ತಿಪ್ಪೆಯಿಂದ ದೂರ ಹೋಗಿ ಕೂತ್ಕೊಂಡು ತಿಂದ್ರೆ ಆಯ್ತಪ್ಪ ಅಲ್ವಾ? ಈ ತಿಪ್ಪೆ ಇದೆ ಅಂದ್ಕೊಂಡು ನಾವು ಮೊಸರನ್ನದ ಡಬ್ಬಿ ಪರ್ಮನೆಂಟ್ಲಿ ಮುಚ್ಚಿಡ್ಲಿಕ್ಕಾಗ್ತದ? ಇಲ್ಲ. ಒಳ್ಳೆಯದನ್ನು ತಗೊಳ್ಳೋಣ. ಒಂದು ಶ್ಲೋಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 2 ಶ್ಲೋಕಗಳನ್ನು ಹೇಳ್ತಾ ಇದ್ದೀನಿ. ಏನಂದರೆ ಯಾವ ಸ್ಮೃತಿ ಕಾಲದಲ್ಲಿಯ ಸ್ತ್ರೀಯರು ಹೆಂಗಿದ್ರು, ವೇದ ಕಾಲದಲ್ಲಿ ಸ್ತ್ರೀ ಸಮಾನತೆ ಹೇಗಿತ್ತು ಅನ್ನುವ ವಿಷಯ ಅಂತದ್ದು. ಮೊದಲಿಗೆ ವೇದ ಕಾಲಕ್ಕೆ ಹೋಗೋಣ ಅಲ್ವಾ? ವೇದ ಕಾಲಕ್ಕೆ ನಾವು ಹೋದರೆ, ವೇದದಲ್ಲಿ ನೀವು ಯಾಜ್ಞವಲ್ಕ್ಯ ಸ್ಮೃತಿ ಅನ್ನೋದು ಸಹಿತ ಪಾರ್ಟ್ ಆಫ್ ವೇದಿಕ್ ಲಿಟ್ರೇಚರ್ ಆಗುತ್ತೆ. ವೇದ ವಾಂಗ್ಮಯದ ಭಾಗವಾಗಿ ಈ ಸ್ಮೃತಿಗಳನ್ನು ನೋಡಬೇಕು ಅಂದ್ಕೊಂಡು
ಭಾರತ ರತ್ನ ಮಹೋಪಾಧ್ಯಾಯ PV ಕಾಣೆ ಅನ್ನುವಂಥ ಜ್ಞಾನಿ ಹೀಗೆ ಬರೀತಾನೆ. ದ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ 7 ಸಂಪುಟಗಳ ಕೃತಿಯಲ್ಲಿ ಹೀಗೆ ಬರೀತಾನೆ. ವೇದದ ಮೇಲೆ ಯಾಜ್ಞವಲ್ಕ್ಯರ 2 ಮಡದಿಯರು ಗಾರ್ಗಿ ಮೈತ್ರಿ ಇಬ್ರು ವಾಗ್ವಾದವನ್ನು ಮಾಡ್ತಿದ್ರಂತೆ ಯಾಜ್ಞವಲ್ಕ್ಯರ ಜೊತೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ನೀವು ನೋಡಿದರೆ ಸಿಗ್ತದೆ. ಯಾಜ್ಞವಲ್ಕ್ಯ ಸ್ಮೃತಿ ನಿಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ, ನ್ಯಾಯಾಧೀಶರುಗಳಿಗೆ ಬಹಳ ಮುಖ್ಯ. ಯಾಕೆ ಅಂದರೆ ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ ಬರೆದ ಕಮೆಂಟರಿ ಏನಿದೆಯಲ್ಲ, ಅದನ್ನು ವಿಜ್ಞಾನೇಶ್ವರ ಅನ್ನುವಂಥ ಗುಲ್ಬರ್ಗಾದ ಮರತೂರು ಅನ್ನುವ ಊರಿನ ಒಬ್ಬ ಮಹರ್ಷಿ ಬರೀತಾನೆ. ಅದಕ್ಕೆ ಮಿತಾಕ್ಷರ ಅಂತ ಕರೀತೇವೆ ನಾವು. ಈ ಮಿತಾಕ್ಷರ ಯಾವ ರೀತಿ ಸ್ತ್ರೀಯರನ್ನು ನೋಡ್ತಿತ್ತು? ಮೇನ್ಸ್ ಆನ್ ಹಿಂದೂಲಾ ನೋಡಬಹುದು, ಮುಲ್ಲಾ ಸರ್ ದಿನ್ಶಾ ಮುಲ್ಲಾ ಬರೆದಂಥ ಹಿಂದೂಲಾ ನೋಡಬಹುದು, ರಾಘವಾಚಾರ್ಯರು ಬರೆದಂಥ ಹಿಂದೂಲಾ ನೋಡಬಹುದು. ಅದರಲ್ಲೆಲ್ಲ ಬರೀತಾರೆ, ಯಾವುದೇ ಮನೆಯಲ್ಲಿ ಮಾಡುವ ಹೋಮ ಹವನಗಳಿಗೆ, ನಂತರ ಷೋಡಶ ಸಂಸ್ಕಾರಗಳಿಗೆ ಹೆಣ್ಣನ್ನು ಕೆಲವು ಬರೆಯೋದು ಬಲಗಡೆ ಕೂಡಿಸ್ಕೋಬೇಕು ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಎಡಗಡೆ ಕೂಡಿಸ್ಕೋಬೇಕು ಅಂತ ಹೇಳ್ತಾರೆ. ಕೂಡಿಸ್ಕೊಳ್ದಂಗೆ ಮಾಡಲಿಕ್ಕೇ ಬರಲ್ಲ ಅಂತ ಹೇಳ್ತಾರೆ. ದಿಕ್ಕು ಬೇರೆ ಬೇರೆ ಆಗಬಹುದು, ಆದರೆ ಉಪಸ್ಥಿತಿ ಮಾತ್ರ ಬೇಕೇ ಬೇಕು. ಹೌದಾ? ವಿವಾಹ ಹೋಮವನ್ನು ನೋಡ್ರಿ. ಒಂದು ವಾಟ್ ಈಸ್ ಎ ವ್ಯಾಲಿಡ್ ಮ್ಯಾರೇಜ್ ಅನ್ನುವಂಥ ಪ್ರಶ್ನೆ ಅನೇಕ ಉಚ್ಚ ನ್ಯಾಯಾಲಯಗಳ ಮುಂದೆ ಬಂದಿದ್ದಿದೆ ಹಿಂದೂಗಳಲ್ಲಿ. ಆವಾಗ ನೀವು ನೋಡಿದರೆ ವಿವಾಹ ಹೋಮದಲ್ಲಿ, ದತ್ತಕ ಹೋಮದಲ್ಲಿ ಪುರುಷ ಸ್ತ್ರೀ ಜೊತೆಗಿರಲೇಬೇಕು. ಒಂದು ಜಡ್ಜ್ಮೆಂಟ್ನಲ್ಲಿ ಹಿಂಗಿದೆ, ವಿವಾಹ ಹೋಮ ಮಾಡೋದಿದೆ, ಸ್ತ್ರೀ ಜೈಲಿನಲ್ಲಿದ್ದಾಳೆ. ಒಂದು ನ್ಯಾಯಾಧೀಶ ಬರೀತಾನೆ, ವಿವಾಹ ಹೋಮ ಮಾಡಲಿಕ್ಕೆ ಅವಳನ್ನು ಜೈಲಿನಿಂದ ಹೊರಗೆ ಬಿಡಿ, ಆ ಮ್ಯಾರೇಜ್ ಕಾರ್ಯಕ್ರಮ ಆದ ಮೇಲೆ ಮತ್ತೆ ಅವಳು ವಾಪಸ್ ಹೋಗಲಿ. ಮನುದಲ್ಲಿ ಇರ್ತದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಸ್ತ್ರೀಯರಿಗೆ ಗೌರವ ಆದರ ದೊರೆಯುತ್ತದೆಯೋ ಅಲ್ಲಿ ಭಗವಂತ ನೆಲೆಸ್ತಾನೆ. ಅಂದರೆ ಸ್ತ್ರೀಯರು ಎಲ್ಲಿರ್ತಾರೆ ಅಲ್ಲಿ ಭಗವಂತ. ಒಂದು ಗ್ರೀಕ್ ಆಡೇಜ್ ಇದೆ, ಭಗವಂತ ಎಲ್ಲ ಕಡೆ ಇರಲಿಕ್ಕೆ ಆಗಲಿಲ್ಲಂತೆ, ಹಾಗಾಗಿ ಅವ ತಾಯಿಯನ್ನು ನಿರ್ಮಿಸಿದಂತೆ. ಎಲ್ಲೆಲ್ಲಿ ತಾಯಿ ಇರ್ತಾಳೆ ಅಲ್ಲಲ್ಲಿ ಭಗವಂತ ಇರ್ತಾನೆ ಅಂದ್ಕೊಂಡು ಮನುಸ್ಮೃತಿ ಹೇಳ್ತದೆ. ನಂತರ ಸ್ತ್ರೀಯನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥ ಮಂತ್ರಗಳಿದಾವು. ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ರಕ್ಷಂತಿ ಸ್ಥವಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತಿ ಅನ್ನುವಂಥ ಕೊನೆ ಉಕ್ತಿ ಇದೆಯಲ್ಲ, ಅದರ ಬಗ್ಗೆ ಏನೋ ಒಂದು ಕಡೆ ಜಿಜ್ಞಾಸೆ ಇದೆ. ಅದೇನೇ ಇರಲಿ, ಪಿತಾ ರಕ್ಷತಿ ಕೌಮಾರೇ, ಚಿಕ್ಕವಳಿದ್ದಾಗ ಪುಟ್ಟ ಪುಟ್ಟ ಹೆಣ್ಣಪ್ಪ, ಹೌದಾ, ಪುಟ್ಟ ಪುಟ್ಟ ಮುತ್ತೈದೆ ಆಗಿದ್ದಂಗೆ ಇರ್ತಾಳೆ ಅವಳು. ಅವಳನ್ನು ಯಾರು ನೋಡ್ತಾರೆ? ತಂದೆ ನೋಡಬೇಕು. ಸೆಕ್ಷನ್ 125 ಆಫ್ CRPC ನೋಡ್ತೀರಿ ನೀವು, ಸೆಕ್ಷನ್ 151 ಆಫ್ CPC ನೋಡ್ತೀರಿ ನೀವು ಅಲ್ವಾ, ಗಾರ್ಡಿಯನ್ಶಿಪ್ ಆ್ಯಕ್ಟ್ ಅನ್ನು ನೋಡ್ತೀರಿ ನೀವು, ಹೌದಾ? ತಂದೆ ನೋಡ್ಕೊಳ್ಬೇಕು. ಸ್ವಲ್ಪ ದೊಡ್ಡವಳಾಗ್ತಾಳೆ, ವಯಸ್ಸಿಗೆ ಬರ್ತಾಳೆ, ಶ್ರೀಗಂಧದ ಪುಟ್ಟ ಮರ ಕಣ್ಣಂಗೆ ಕಾಣ್ತಾಳೆ,
ವಸಂತ ಋತುವನ್ನು ನೆನಪಿಗೆ ತರ್ತಾಳೆ. ಆಗ ನೀವು ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಹೆಣ್ಣಿದೆಯಾ ಅಂತ ಹೋಗಿ ಹುಡುಕ್ತೀರಾ? ಇಲ್ಲ. ಯಾವ ರೀತಿ ಹುಡುಕ್ತೀರಿ? ಯಾಕಂದ್ರೆ ಅವ್ರು ಹುಡುಕ್ತೀರಪ್ಪ, ಅವ್ರು ಇಂಪಾರ್ಟೆಂಟ್ ಅಲ್ಲಿದ್ರೆ ಹುಡುಕ ಅಗತ್ಯನೇ ಇರಲಿಲ್ಲ. ಮನೆಗೆ ಹೋಗಿ ಹುಡುಕ್ತೀರಿ. ಅದರ ಮೇಲೊಂದು ಬೆಟ್ಗೇರಿ ಕೃಷ್ಣ ಶರ್ಮರ ನಲ್ವಾಡುಗಳು ಅನ್ನುವಂಥ ಕವನ ಸಂಕಲನದಲ್ಲಿ ಒಂದು ಪುಟ್ಟ ಕವನ ಇದೆ. ಅದು ಉತ್ತರ ಕರ್ನಾಟಕದ ಗ್ರಾಮ್ಯ ಭಾಷೆಯಲ್ಲಿರುವಂಥ ಒಂದು ಕವನ. ಪೋರಿ ನಿನ್ನ ನೋಡಲಾಕ ಯಾರೋ ಏನೋ ಬರತಾರಂತ, ಯಾರಂತ? ಊರಗೌಡರ ಹಿರಿಮಗನಂತ, 6 ಗಾಲಿ ಎಲಿತ್ವಾಟಂತ. ಮೋಸ್ಟ್ಲಿ ಎಲೆತೋಟ ಇರ್ಬೋದು ವೀರಣ್ಣವ್ರದ್ದು. ಊರಗೌಡರ ಹಿರಿಮಗನಂತ, 6 ಗಾಲಿ ಎಲಿತ್ವಾಟಂತ, ಊರಿಗೆತ್ತರದ ಮನಿಮಹಲಂತ, ಮಾರಿ ತಿರುಬ್ಯಾಡ್ನಿ ಹತ್ತಿತ್ತ. ಅವನ ನೀನು ನೋಡಿದೀಯಂತ, ನಿನ್ನ ಅವನು ನೋಡಿದನಂತ, ಕಣ್ಣು ಕೂಡಿದವಂತ, ಮನಸ್ಸು ಮಾತಾಡಿದವಂತ. ಇವರೊಳಗೆ ಮನಸ್ಸು ಮಾತಾಡ್ತಾ ಇದೆ ಈಗ ಅನೇಕರಿಗೆ. ನೋಡಿ, ಹೋಗಿ ಆ ಸ್ತ್ರೀ ರತ್ನವನ್ನ ಹೋಗಿ ಮನೆಗೆ ಹೋಗಿ, ನಿಮ್ಮ ಮನೆಯಲ್ಲಿ ಒಂದು ಮಗು ಇದೆ ಅಂತೆ, ನಮ್ಮ ಮನೆಯಲ್ಲಿ ಮಗ ಇದ್ದಾನೆ, ಬಹಳ ಒಳ್ಳೆಯವನಿದ್ದಾನೆ, ಚಲೋ ಮೋಟ್ರ್ ಸೈಕಲ್ ಓಡಿಸ್ತಾನೆ, ಯಾವುದೇ ದುಶ್ಚಟ ಇಲ್ಲ, ನಾವು ಶ್ರೀಮಂತರಿದ್ದೇವೆ, ನಮ್ಮ ಮನೆಗೆ ನಿಮ್ಮ ಮಗುನ ಕೊಟ್ಟರೆ ನಮ್ಮ ಮನೆತನೂ ಉದ್ಧಾರ ಆಗುತ್ತೆ, ನಿಮ್ಮದು ಉದ್ಧಾರ ಆಗಬಹುದು ಅನ್ನುವಂಥ ನಿಯಮದ ಮೇಲೆ ಒಂದು ಸಮಾಜದ ಪ್ರಕ್ರಿಯೆ ನಿಲ್ತಿತ್ತು. ಹೌದಾ? ಹಾಗಾಗಿ ಪಿತಾರಕ್ಷತಿ ಕೌಮಾರೇ, ಮಗು ಇದ್ದಾಗ ತಂದೆ ನೋಡ್ಕೊಳ್ತಾನೆ. ಭರ್ತಾರಕ್ಷತಿ ಯೌವನೇ, ಯೌವನದಲ್ಲಿ ಗಂಡ ಭರ್ತ, ವಿಚ್ ಇಸ್ ದಿ liability of husband is liable to maintain a wife who is incapable of maintaining herself. ಎಷ್ಟೊಂದು ಜಡ್ಜ್ಮೆಂಟ್ಸ್ ಇದೆ ಇವರೆಲ್ಲ ಬರೆದಿದ್ದು. ಸೆಕ್ಷನ್ 125 ಅಲ್ಲಿದೆ. ಹೌದಾ? ನಂತರ ವಯಸ್ಸಾಗ್ತದೆ. ಎಲ್ಲರಿಗೂ ವಯಸ್ಸಾಗೋದೇ ಅಲ್ಲ. ಸೂರ್ಯನಿಗೆ 50 ವರ್ಷ ಆಗಿದೆಯಂತೆ. ಸ್ಟೀಫನ್ ಹಾಕಿಂಗ್ ಬರೀತಾನೆ, ಸೂರ್ಯ ಈಗ ಅರ್ಧ ಮಾತ್ರ ಉಳ್ದಾನೆ ಅಂದ್ಕೊಂಡು. ಅಂದಮೇಲೆ ಭೂಮಿ ಮೇಲಿರುವಂಥ ನಮ್ಮಂಥ ಜೀವಿಗಳಿಗೆ ವಯಸ್ಸಾಗೋದಂಗಿರ್ತದ? ವಯಸ್ಸಾಗೋದೆ, ಮುಪ್ಪು ಬರೋದೆ ಅಲ್ವಾ? ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಶಕ್ತಿ ಕ್ಷೀಣಿಸೋದೆ. ಆವಾಗ ನಮ್ಮನ್ನು ನೋಡಿಕೊಳ್ಳಿಕ್ಕೆ ಮಗಳು ಇರ್ತಾರೆ ಅಲ್ವಾ? ಹಾಗಾಗಿ ಫಸ್ಟ್ ಪಿತಾರಕ್ಷತಿ ಕೌಮಾರೆ, ಭರ್ತಾರಕ್ಷತಿ ಯೌವನೆ, ರಕ್ಷಂತಿ ಸ್ಥವಿರೇ ಪುತ್ರ. ಸ್ಥವಿರ ಅಂದರೆ ಮುಪ್ಪು ಯಾರನ್ನು ಅಪ್ಪಿಲ್ಲಪ್ಪ? ಎಲ್ಲರನ್ನೂ ಅಪ್ಪುವಂಥದ್ದೇ ಅಲ್ವಾ? ಮತ್ತು ಆ ಕಡೆನೂ ನಾವು ಹೋಗ್ತೀವಿ, ಅದು ಸ್ತ್ರೀನೇ ಇರಲಿ ಪುರುಷರೇ ಇರಲಿ. ನಂತರ ಇನ್ನೊಂದು ಕಡೆ ಹೋಗ್ತೇವಲ್ಲ ನಾವು, ಏನು ಇಲ್ಲೇ ಇರ್ಲಿಕ್ಕೆ ಬಂದೇವ ಅಲ್ವಾ? ರಹನೆ ಕೋ ಸದಾ ದೆಹರ್ ಮೇ ಆತಾ ನಹಿ ಕೋಯಿ, ಕರೆಕ್ಟ್. ಅಲ್ಲಿಯವರೆಗೆ ಮಗ ನಿಮ್ಮನ್ನು ನೋಡ್ಕೊಳ್ಬೇಕು. ಕೆಲವರು ಈ ಲಾಸ್ಟ್ ಪಾರ್ಟನ್ನು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದ್ಕೊಂಡು ಅವಳಿಗೆ ಸ್ವಾತಂತ್ರ್ಯದ ಅರ್ಹತೆಯೇ ಇಲ್ಲ, ಅವಳು ಯಾವಾಗೂ ಸ್ಲೇವ್ ಆಗಿರಬೇಕು ಅನ್ನುವಂಥ ವ್ಯಾಖ್ಯಾನವನ್ನು ಮಹಾತ್ಮ ಗಾಂಧೀಜಿಯವರು, ಭಾರತದ ಪಿತಾ, ಅವರೇ ಒಪ್ಪಿಲ್ಲ. ಸ್ಟ್ಯಾಂಡರ್ಡ್ ರೈಟಿಂಗ್ಸ್ ನೋಡಿ. ಆದರೆ ಕೆಲವೊಂದು ಅಬ್ನಾಕ್ಷಿಯಸ್ ಶ್ಲೋಕಗಳಿಲ್ಲ, ಇದಾವಲ್ಲಿ. ಇರಲಿ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಕೆಲವು ಧರ್ಮ ಗ್ರಂಥಗಳಲ್ಲಿ, ನಾನು ಯಾವುದು ಅಂತ ಹೇಳಲ್ಲ, ನೀವೆಲ್ಲ ಮೆಚ್ಯೂರ್ಡ್ ಸೊಸೈಟಿಯಿಂದ ಬಂದಂಥವರು, ಚಿಂತಕರು, ನಿಮಗೇ ನಾನು ಬಿಡ್ತೀನಿ, ನೀವು ಓದ್ಕೊಳ್ಳಿ. ಒಂದು ಮತಗ್ರಂಥದಲ್ಲಿದೆ, ಹೆಂಡತಿಗೆ ಕೋಲಿನಿಂದ ಹೊಡೆಯಬಹುದು, ಆ ಕೋಲಿನ ದಪ್ಪ ನಿನ್ನ ಎಡಗೈಯ ಹೆಬ್ಬಳ್ಳಿನಗಿಂತ ಜಾಸ್ತಿ ಇರಬಾರ್ದು ಅನ್ನುವಂಥ ಶ್ಲೋಕಗಳು ಇದೆ. ನಾ ಯಾವುದು ಅಂತ ಹೇಳಲ್ಲ. ಓಕೆ, ನೀವೇ ಓದ್ಕೋಬೇಕು. ನೀವೆಲ್ಲ ಚಿಂತಕರು, ಓದುವಂಥವರು, ವಿದ್ಯಾರ್ಥಿಗಳು, ವಿದ್ಯೆ ಸಿಗಲಿ ಅಂತ ಬಯಸುವಂಥವರು. ಆಯ್ತಾ? ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ
ಈ ರೀತಿ ನೀವು ಕೇಳ್ಕೊಳ್ಳಿ. ವೇದ ಕಾಲದ ಬಗ್ಗೆ ಹೇಳ್ತಾ ಇದ್ದೆ ನಾನು. ನಂತರ 7ನೇ ಶತಮಾನದ ಕಡೆ ಬರೋಣ. ನಾವೀಗ 7ನೇ ಶತಮಾನವನ್ನು ಭೈರಪ್ಪನವರು ಭಾರತದ ಇತಿಹಾಸದ ಪರ್ವಕಾಲ ಅಂತ ಅಂದ್ಕೊಂಡು ಬರೀತಾರೆ. ಸಾರ್ಥದಲ್ಲಿ ಹಾಗೆ ಬರೆದಿದ್ದಿದೆ, ಆವರಣದಲ್ಲಿ ಹಾಗೆ ಬರೆದಿದ್ದಿದೆ. ಪರ್ವಕಾಲ ಹೌದದು. ಅನ್ಯಮತ ಚಿಂತನೆಗಳು ಭಾರತಕ್ಕೆ ಬಂದವು, ಭಾರತದ ಚಿಂತನೆಗಳು ಕೆಲವು ಆ ಕಡೆ ಹೋದವು ಅನ್ನೋ ಕಾರಣಕ್ಕೆ ಹಾಗೆ ಇತಿಹಾಸಜ್ಞರು ಬರೆದಿದ್ದು ಇದೆ. ಸರಿನಾ? ಆ ಸಮಯದಲ್ಲಿ ಸನಾತನ ಧರ್ಮದ ಪರವಾಗಿ ಮತ್ತು ಅನ್ಯ ಧರ್ಮಗಳ ಪರವಾಗಿ ಒಂದು ವಾಗ್ವಾದ ಏರ್ಪಡುತ್ತದೆ. ಯಾರ್ಯಾರ ನಡುವೆಯಪ್ಪ? ಆದಿಶಂಕರಾಚಾರ್ಯ ಕೇರಳದವರು, ಕಾಲಟಿಯವರು, ಅವರೊಂದಿಗೆ ಮಂಡನ ಮಿಶ್ರ ಅನ್ನುವಂಥ ರಾಜನೊಂದಿಗೆ ಒಂದು ವಾಗ್ವಾದ, ಚರ್ಚೆ ಏರ್ಪಡುತ್ತದೆ. ದ ಗ್ರೇಟ್ ಡೈಲಾಗ್, ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತ ಬರೀತಾನೆ ಅಮಾರ್ತ್ಯ ಸೇನ್ ಇದರ ಬಗ್ಗೆ. ಅಮಾರ್ತ್ಯ ಸೇನನ ಹೆಸರನ್ನು ನೀವೆಲ್ಲ ಕೇಳಿರಬಹುದು, ಜಡ್ಜ್ಗಳಿಗೆ ಗೊತ್ತಿರ್ತದೆ. ಯಾಕೆಂದರೆ ಐಡಿಯಾ ಆಫ್ ಜಸ್ಟಿಸ್ ಅನ್ನುವಂಥ ಪುಸ್ತಕವನ್ನು ಬರೆದ, ನೋಬೆಲ್ ಪ್ರೈಸ್ ಸಿಕ್ತ ಅವನಿಗೆ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯನ್ನಲ್ಲಿ ಬರೀತಾನೆ, ಆದಿಶಂಕರರಿಗೂ ನಂತರ ಮಂಡನ ಮಿಶ್ರನಿಗೂ ಅಗಾಧ ಚರ್ಚೆ ಆಯ್ತಂತೆ. ಎಷ್ಟು ಚರ್ಚೆ! ಒಂದು ಮಲ್ಲಿಗೆ ಹಾರ, ಮಲ್ಲಿಗೆ ಅನ್ಲಿಕ್ಕಾಗಲ್ಲ, ಅಲ್ಲಿ ಮಲ್ಲಿಗೆ ಹೂ ಇತ್ತೆಲ್ಲ ಗೊತ್ತಿಲ್ಲ, ಒಂದು ಹೂವಿನ ಹಾರ, ಆ ಹಾರವನ್ನು ನೇತಾಕಿದ್ರಂತೆ. ಅದು ಬತ್ತುವವರೆಗೆ ಬತ್ತಿ ಹಾರದಲ್ಲಿರುವಂಥ ಹೂವುಗಳು ನೆಲಕ್ಕೆ ಬೀಳುವವರೆಗೆ ಚರ್ಚೆ ಆಯಿತಂತೆ. ಇವರು ಸರಿ, ಅವರು ಸರಿ, ತೀರ್ಮಾನ ಮಾಡಲಿಕ್ಕೆ ಯಾರಿದ್ರಪ್ಪ? ಮಂಡನ ಮಿಶ್ರನ ಹೆಂಡತಿ ಉಭಯ ಭಾರತಿಯನ್ನು ನಿಲ್ಲಿಸಿದ್ದಂತೆ. ನೋಡಿ, ಆದಿಶಂಕರ ಅಂದರೆ ಮಹಾನ್ ಚಿಂತಕ. ವಿಲ್ ಡುರಂಟನ ಪುಟ್ಟ ಪುಸ್ತಕ ಇದೆ, ಸ್ಟೋರಿ ಆಫ್ ಫಿಲಾಸಫಿ ಅಂತ. ಅದರ ಪ್ರಿಫೇಸ್ನಲ್ಲಿ ಬರೀತಾನೆ, ಎನಿ ರೆಫರೆನ್ಸ್ ಟು ವರ್ಲ್ಡ್ ಹಿಸ್ಟರಿ ವಿದೌಟ್ ಮೆನ್ಷನಿಂಗ್ ಶಂಕರ ಆ್ಯಂಡ್ ಬುದ್ಧ ಈಸ್ ಇಂಟೆಲೆಕ್ಚುವಲಿ ಆ್ಯಂಡ್ ಪ್ರಾವಿನ್ಷಿಯಲಿ ಇನ್ಕಂಪ್ಲೀಟ್ ಅಂತ ಬರೀತಾನೆ. ಅಂತ ಮಹಾನ್ ಚಿಂತಕ. ಅವರ ಪುಸ್ತಕಗಳನ್ನು ಮೋಹ ಮುದ್ಗರ, ವಿವೇಕ ಚೂಡಾಮಣಿ, ನಂತರ ಭಾಷ್ಯಗಳು, ಅವರು ಭಗವದ್ಗೀತೆ ಮೇಲೆ ಬರೆದಂಥ ಭಾಷ್ಯಗಳಿದೆ. ನಿಮ್ಮ ಜರ್ಮಿ ಬೆಂಥಮ್ ಹೆಂಗೆ 6ನೇ ವರ್ಷಿಗೆಲ್ಲ ಬರೀತಿದ್ದ ಅಂತ ನೀವು ಓದ್ತಿರಲ್ಲ ಇತಿಹಾಸದಲ್ಲಿ, ಇಂಗ್ಲೀಷ್ ಲೀಗಲ್ ಇತಿಹಾಸದಲ್ಲಿ. ಆ ರೀತಿ ಆದಿಶಂಕರರಿದ್ದರು. 32ನೇ ವಯಸ್ಸಿಗೆ ಜೀವನವನ್ನೇ ಮುಗಿಸಿದರು ಅಂತ ಹೇಳ್ತೀವಿ. ಅವರ ನಡುವೆ, ಮಂಡನ ಮಿಶ್ರನ ನಡುವೆ ಚರ್ಚೆ ನಡೀತಾ ಇದೆ. ನನ್ನ ಮತ ಚಿಂತನೆ ಸರಿನೋ, ನಿನ್ನ ಮತ ಚಿಂತನೆ ಸರಿನೋ? ಕಂಡೀಷನ್ ಏನಪ್ಪ? ನಿನ್ನ ಮತ ಚಿಂತನೆ ಸರಿ ಅಂತಾದರೆ ನಾನು ನಿನ್ನ ಮತಕ್ಕೆ ಬರ್ತೀನಿ, ನನ್ನ ಮತ ಚಿಂತನೆ ಸರಿ ಅಂದರೆ ನೀನು ನಮ್ಮ ಮತಕ್ಕೆ ಬರಬಹುದು. ಖಡ್ಗದಿಂದ ಬದಲಾವಣೆ ಇಲ್ಲ, ಸೈನ್ಯವನ್ನು ತೆಗೆದುಕೊಂಡು ಹೋಗಿಲ್ಲ. ಚರ್ಚೆ, ಚಿಂತನೆ. ಯಾಕಂದರೆ ಚಿಂತನೆಯನ್ನು ಗಂಗೆಗೆ ಹೋಲಿಸಿದ ನಾಡು ನಮ್ಮದು ಅಲ್ವಾ? ಚಿಂತನೆ ಗಂಗಾ ಅಂತ ಕರೀತೇವೆ. ಭಾವಗಂಗಾ ಕರೆದೇವ ಅಂತ ಹೇಳ್ಬೋದು. ಕೆಲವು ಸಾರಿ ನಾವು ಅದನ್ನು ಹೇಳಿದ್ದಿದೆ, GS ಶಿವರುದ್ರನವರು ಹೇಳಿದ್ದಿದೆ, ಬನ್ನಿ ಭಾವಗಳೇ ಬನ್ನಿ ನಮ್ಮೆಡೆಗೆ ಕರೆಯುವೆ ಕೈ ಬೀಸಿ ಅಂಥದ್ದು ಇದೆ. ಆದರೆ ನಮ್ಮ ದೇಶ ಚಿಂತನೆಯ ದೇಶ. ಹಾಗಾಗಿ ಅಂಬೇಡ್ಕರ್ ಅವರು ಭಾರತ ಅಂತ ಕರೀತಾರೆ. ಭಾಂದ್ರ ಜ್ಞಾನ, ಚಿಂತನೆ, ಸುಜ್ಞಾನ ಅದನ್ನು ಎಕ್ವೈರ್ ಮಾಡುವಂಥವರ ನಾಡು, ನಿರತರಾದಂಥವರ ನಾಡು. ನಾವೇನು ಯುದ್ಧ ಮಾಡುವಂಥವರ ನಾಡ ಅಲ್ಲ, ಚಿಂತನೆಯನ್ನು ಮಾಡುವಂಥವರ ನಾಡು. ಅನೇಕ ಅನ್ಯ ರಾಷ್ಟ್ರೀಯರು ನಮ್ಮ ದೇಶಕ್ಕೆ ದುರ್ಗಮವಾದಂಥ ಕಾಡುಗಳಿಗೆ
ಒಕ್ಕೊಂಡು ಬಂದು ವಿದ್ಯೆಯನ್ನು ಪಡೆದು ಹೆಸರನ್ನು ಬದಲಾವಣೆ ಮಾಡಿಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ತಾ ಇತ್ತು. ಅಂಥ 13 ಯೂನಿವರ್ಸಿಟಿಯಲ್ಲಿ ನೂರಾರು ಸ್ತ್ರೀಯರು ಲೆಕ್ಚರರ್ಸ್ ಆಗಿದ್ರು, ಪ್ರೊಫೆಸರ್ಸ್ ಆಗಿದ್ರು, ಉಪಾಧ್ಯಾಯನಿಯರಾಗಿದ್ರು, ಮಹನೀಯರಾಗಿದ್ರು. ಹೌದಾ? ನಂತರ ಆದಿಶಂಕರರ ನಡುವೆ ಮಂಡನ ಮಿಶ್ರರ ನಡುವೆ ನಡೆದಂಥ ಚರ್ಚೆಯಲ್ಲಿ ಮಂಡನ ಮಿಶ್ರನ ಹೆಂಡತಿ ಉಭಯ ಭಾರತಿನೇ ಜಡ್ಜು. ಈ ರೀತಿ ಅನ್ಯ ಇತಿಹಾಸಗಳಲ್ಲಿ ಇದ್ದದ್ದನ್ನು ತೋರಿಸಿ ನೋಡೋಣ. ನಾನು ನನ್ನ ಮಡದಿ ನಡುವೆ ಕಾಂಪಿಟೀಷನ್ ಆಗ್ತಾ ಇದೆ ಅಥವಾ ಇನ್ನೊಬ್ಬರ ಜೊತೆ ಆಗ್ತಾ ಇದೆ, ಅಲ್ಲಿ ಅವನ ಹೆಂಡತಿನೇ ಜಡ್ಜು. ಎಷ್ಟು ಸ್ತ್ರೀ, ಎಷ್ಟು ನಿಷ್ಪಕ್ಷಪಾತಳಾಗಿರ್ಬೇಕು ಅವಳು. ಹಾಗಾಗಿ ನ್ಯಾಯದೇವತೆ ಅಂತ ಕರೀತೇವೆ ನಾವು. ಗ್ರೀಕ್ ಇತಿಹಾಸಕ್ಕೆ ಹೋಗಿ ಪೋರ್ಷಿಯಾ ಸಿಗ್ತಾಳೆ ನಿಮಗೆ. ಪೋರ್ಷಿಯಾ ಯಾರು? ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ಅನ್ನುವಂಥ ಒಂದು ನಾವೆಲ್ ಅನ್ನು ನೋಡಿ ಅಲ್ಲಿ ಸ್ಕೈಲಾರ್ಕಿಗೆ ಅವಳು ಹೇಳ್ತಾ ಇರುವಂಥದ್ದು, ಇಲ್ಲ ನೀವು ದುಡ್ಡು ವಾಪಸ್ ಕೊಡಲಿದ್ರೆ 1 ಪೌಂಡ್ ಫ್ಲೆಶ್ ಅನ್ನು ಕೊಡ್ತೀನಿ ಅನ್ನುವಂಥ ಕರಾರಾಗಿದೆ. ನೀನು ನ್ಯಾಯಾಧೀಶೆ, ಈ ಕರಾರಿಗೆ ತಕ್ಕಂತೆ ನೀನು ಆದೇಶವನ್ನು ಕೊಡಬೇಕು ಅಂತ. ಎಷ್ಟು ಜಾಣೆ ಅವಳು. ಸ್ತ್ರೀಯರು ಬಹಳ ಜಾಣೆ ಇರ್ತೀರಿ ನೀವು. ಹಾಗಾಗಿ ಈ ಯಂಗ್ ಗರ್ಲ್ ಇಸ್ ಎ ಯಂಗ್ ವುಮನ್, ಎ ಯಂಗ್ ಬಾಯ್ ಈಸ್ ಎ ಯಂಗ್ ಬಾಯ್ ಅಂತ ಹೇಳ್ತಾರೆ. ಎ ಯಂಗ್ ಗರ್ಲ್ ಈಸ್ ಎ ಯಂಗ್ ವುಮನ್ ಅಂತ ಅವಳು. ಎ ಯಂಗ್ ಬಾಯ್ ಇವ ಪೆದ್ದ ಇರ್ತಾನೆ ಅಂತ ಅವಳು ಹೇಳ್ತಾಳೆ, ಹಾ ಸ್ಕೈಲಾರ್ಕ್, ನಿನಗೆ 1 ಪೌಂಡ್ ಫ್ಲೆಶ್ ಬೇಕು ತಾನೆ, ತಗೋ 1 ಪೌಂಡ್ ಫ್ಲೆಶ್. ಆದರೆ ಜೋಕೆ, ಒಂದು ಕಟ್ಟಳೆ ಉಂಟು. ಏನು? ಆ 1 ಪೌಂಡ್ ಫ್ಲೆಶ್ ಅನ್ನು ಅವನನ್ನು ಕಟ್ ಮಾಡಿಕೊಂಡು ನೀ ತೋತಿಯಲ್ಲ, ಅವಾಗ ಒಂದೇ ಒಂದು ರಕ್ತದ ಹನಿ ನೆಲಕ್ಕೆ ಬಿತ್ತು ಅಂದರೆ ನಿನ್ನನ್ನು ಕೊಲ್ಲಲಾಗುವುದು. ಎಷ್ಟು ತಲೆ ಓಡಿಸ ನೋಡಿ. ಈ ರೀತಿ ತಲೆ ಓಡಿಸುವಂಥದ್ದು ಸ್ತ್ರೀಯರಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆ ಬರಲ್ಲ. ಅದು ಸ್ತ್ರೀಗೆ ಮಾತ್ರ ಆ ಶಕ್ತಿ. ಹಾಗಾಗಿ ಅನ್ಯ ನಾಗರಿಕತೆಗಳಲ್ಲಿ ಎಲ್ಲ ಕಡೆ ಇರುವಂಥ ನ್ಯಾಯಾಧೀಶೆಯರು ಸ್ತ್ರೀಯರು. ಗೊತ್ತಾಯ್ತಾ? ಅಲ್ಲಿ ಉಭಯ ಭಾರತಿ ಹೇಳ್ತಾಳೆ, ಆದಿಶಂಕರರೇ, ನೀವು ನನ್ನ ಗಂಡನೊಂದಿಗೆ ಚರ್ಚೆಯಲ್ಲಿ ಗೆದ್ದಿದ್ದೀರಿ, ನನ್ನ ಗಂಡ ಸೋತಿದ್ದಾನೆ, ನೀ ಸೋತಿಯಯ್ಯ ಈ ಚರ್ಚೆಯಲ್ಲಿ. ಹಾಕುವ ಮಾಲೆಯನ್ನು ತೆಗೆದು ಅವರಿಗೆ ಹಾಕಿಬಿಟ್ಟು ಗಂಡನ ವಿರುದ್ಧ ತೀರ್ಪು ಕೊಟ್ಟಂಥವರು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗಂಡನ ವಿರುದ್ಧ ತೀರ್ಪು ಕೊಡಕು ಅಂದ್ರೆ ತುದಿಗಾಲ ಮೇಲೆ ನಿಂತಿರ್ತಾರೆ. ಅಲ್ಲಿ ಹಂಗಾಗಿಲ್ಲ. ಅಲ್ಲಿ ಇಟ್ ವಾಸ್ ಎ ಮೆರಿಟೋರಿಯಸ್ ಜಡ್ಜ್ಮೆಂಟ್. ಇಟ್ ವಾಸ್ ಎ ಜಡ್ಜ್ಮೆಂಟ್ ಆನ್ ಮೆರಿಟ್ಸ್ ಆಫ್ ದ ಮ್ಯಾಟರ್. ಅದೇ ಮಂಡನ ಮಿಶ್ರ ಶೃಂಗೇರಿಯ ಮೊದಲನೆಯ ಸ್ವಾಮೀಜಿ ಆಗ್ತಾರೆ, ಸ್ವಾಮಿ ಸುರೇಶ್ವರಾನಂದ. ಹೌದಾ? ಸ್ತ್ರೀಗೆ ಯಾವ ಒಂದು ಹಿರಿತನ ಇತ್ತು ನೋಡಿ. ನಂತರ ಬುದ್ಧಿಸಂ ಕಾಲಕ್ಕೆ ಬನ್ನಿ. ಕಳಿಂಗ ವಾರ ಆಗಿ ಹೋಗ್ಬಿಡ್ತು. ಅಶೋಕ ಹೇಳಿಬಿಟ್ಟ. ಕಳಿಂಗ ವಾರ ಆದಮೇಲೆ ರಕ್ತದ ಕೋಡಿ ಹರಿದಿದ್ದನ್ನು ನೋಡಿ ಮನಸ್ಸೆಲ್ಲ ಕರಗಿ ಇನ್ನು ಮೇಲೆ ಯುದ್ಧ ಮಾಡುವ ಹಾಗಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಶಾಂತಿ ದೂತರಾಗಿ ನಾವು ಬುದ್ಧಿಸಮ್ಮನ್ನು ಪ್ರಚುರಪಡಿಸಲಿಕ್ಕೆ, ಬುದ್ಧಿಸಮ್ ಏನು ಹೊರಗಿಂದ, ಅದು ನಮ್ಮದೇ ಭಾರತದ್ದದು. ಕಪಿಲವಸ್ತುವಿಂದ, ಕಪಿಲವಸ್ತು ಹೊರಗಡೆ ಇತ್ತ, ಇದು ನೇಪಾಳ ನಮ್ಮ ಭಾಗವಾಗಿತ್ತು ಅದು ಅಲ್ವಾ? ಬುದ್ಧಂ ಶರಣಂ ಗಚ್ಛಾಮಿ. ಯಾರನ್ನ ಕಳಿಸ್ತಾನೆ? ಮಗ ಮಹೇಂದ್ರನನ್ನ ಕಳಿಸ್ತಾನೆ, ಮಗಳು ಸಂಘಮಿತ್ರೆಯನ್ನ ಕಳಿಸ್ತಾನೆ. ಧರ್ಮ ಪ್ರಚಾರಕ್ಕೆ ಯಾರನ್ನ ಕಳಿಸ್ಯಾನ ನೋಡಿ? ಅವನು ಮಗಳನ್ನ ಕಳಿಸ್ತಾನೆ.
ಮಗ ಹೇಳ್ತಾನೆ, ನನಗಿಂತ ಸಂಘಮಿತ್ರೆ ಬಹಳ ಎಫಿಕೇಷಿಯಸ್ ಇದ್ದಾಳೆ ತನ್ನ ಆರ್ಗ್ಯುಮೆಂಟ್ನಲ್ಲಿ, ಇವಳನ್ನೇ ಕಳಿಸಿರಾತು. ಅಂಥ ದೇಶ ಇದು. ಆ ರೀತಿಯ ಹೆಣ್ಣಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಂಥ ರಾಷ್ಟ್ರ ಇದು. ಒಂದು ಸ್ವಲ್ಪ ಸೌಂದರ್ಯ ಶಾಸ್ತ್ರದ ಹತ್ತಿರ ಬನ್ನಿ, ಸೌಂದರ್ಯ ಮೀಮಾಂಸೆಗೆ ಬನ್ನಿ. ಓಶೋ, ಭಗವಾನ್ ರಜನೀಶ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಅಲ್ವಾ? ಅವನು ಬರೀತಾನೆ, ಭಾರತೀಯ ಸೌಂದರ್ಯ ಮೀಮಾಂಸೆಯಲ್ಲಿ ಸ್ತ್ರೀ ಅಡಗಿ ಕುಳಿತಿದ್ದಾಳೆ, ಪುರುಷ ಅಲ್ಲ. ಸತ್ಯದಿಂದ ಸೌಂದರ್ಯದತ್ತ ಹೋಗ್ಬೇಕು. ನಾವೇನ್ ಮಾಡಬೇಕು? ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಅಲ್ವಾ? ಅಸತೋ ಮಾಂ ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ. ಮುಗಿಲಿಲ್ಲ, ಮುಂದಿದೆ. ಸತ್ಯ ಒಂದೇ ಅಲ್ಲ, ಸತ್ಯದಿಂದ ಸೌಂದರ್ಯದತ್ತ ಹೋಗಬೇಕು ಅಂತ ಬರೀತಾರೆ DVG ಅವರು. ಜೀವನದ ಉದ್ದೇಶ ಅಸತ್ಯದಿಂದ ಸತ್ಯ, ಸತ್ಯದಿಂದ ಸೌಂದರ್ಯ, ಸೌಂದರ್ಯದಿಂದ ಶಿವ. ಸತ್ಯಂ ಶಿವಂ ಸುಂದರಂ. ಅಲ್ಲಿ ಯಾರಪ್ಪ? ಸೌಂದರ್ಯ ಅಂದರೆ ಸ್ತ್ರೀನೇ ಅಲ್ವಾ? ಹಾಗಾಗಿ ಭಾರತೀಯ ಸೌಂದರ್ಯ ಕಲ್ಪನೆಯಲ್ಲಿ ಸ್ತ್ರೀ ಅಡಗಿ ಕುಳಿತಿದ್ದಾಳೆ ಅಂತ ಬರೀತಾನೆ ಓಶೋ. ನಿಜ ಅನ್ಸತ್ತೆ ಅದು ನಮಗೆ. ಕೃಷ್ಣನ ಒಂದು ಚಿತ್ರವನ್ನು ನೋಡಿ, ಅವನು ಸ್ತ್ರೀಯಾಗಿ ಕಾಣ್ತಾನೆ. ಹಾಗಾಗಿ ಅವನ ಸುತ್ತಲೂ ಸ್ತ್ರೀಯರು ವೆರಿ ಫ್ರೀಲಿ ದೇ ಯೂಸ್ ಟು ಇಂಟ್ರಾಕ್ಟ್ ವಿತ್ ಹಿಮ್. ಈ ಸೇಫ್ ಅನ್ನೋ ರೀತಿಯಲ್ಲಿ ಮೀಸೆ ಇರುವಂಥ ಚಿತ್ರಗಳನ್ನು ನೋಡಿದಾಕ್ಷಣ ನಮಗೆ ಭಯ. ಹೌದಾ? ಹೆಣ್ಣಿನ ಮಡಿಲಲ್ಲಿ ಅವಳೊಬ್ಬ ತಾಯಿ ಮಾತೆಯಾಗಿ, ಮಾತೆಯನ್ನ ದೇವತೆಯಾಗಿ ಕಂಡಿದ್ದು ಇಲ್ಲ ನೋಡಯ್ಯ ಅಂತ ಹೇಳ್ತಾ ಇದ್ದ. ನಿಜ ಅನಿಸ್ತದೆ. ದೇವರು ತಾಯಿ ಇದ್ದಂಗಪ್ಪ ನಮಗೆ, ತಾಯಿ ದೇವರಿದ್ದಂಗಪ್ಪ ನಮಗೆ. ಇಂಟರ್ಚೇಂಜಬಲ್ ಇದೆ. ಹೌದಾ? ಆದಿಶಂಕರರ ಒಂದು ಮಾತಿದೆ, ಕೆಟ್ಟ ಮಗು ಹುಟ್ಟಬಹುದು, ಕೆಟ್ಟ ತಾಯಿ ಇಲ್ಲ. ಕುಮಾತಾನ ಭವತಿ, ಕೆಟ್ಟ ತಾಯಿನೇ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಸ್ತ್ರೀ. ಚಾಣಕ್ಯನ ತಾಯಿಯನ್ನ ತಗೊಳ್ಳಿ. ಚಾಣಕ್ಯನಿಗೆ 2 ರಾಜದಂತಗಳಿತ್ತಂತೆ. ಅವನಿಗೆ ತಾಯಿ ಕಂಡ್ರೆ ತುಂಬಾ ಪ್ರೀತಿ, ತಾಯಿಗೆ ಅವನ್ ಕಂಡ್ರು ಸಹಿತ ತುಂಬಾ ಪ್ರೀತಿ. ರಾಜದಂತಗಳಿದೆ, ಹಾಗಾಗಿ ಒಂದ್ ದಿವಸ ರಾಜ ಆಗ್ತಾನೆ ಇವನು. ಆದರೆ ರಾಜ ಆಗಿಬಿಟ್ರೆ ನನ್ನ ಮರೆತು ಬಿಡ್ತಾನಲ್ಲಪ್ಪ ಇವನು ಅಂತ ಚಿಂತೆ ಅವಳಿಗೆ ಒಳಗಡೆ. ಅಮ್ಮ, ಏನ್ ಚಿಂತೆ ಮಾಡ್ತಾ ಇದೀಯ ನೀನು? ಏನಿಲ್ಲ ಮರಿ, ಅದೇನೋ ರಾಜದಂತಗಳಿದೆ, ನಿನಗೆ ಒಳ್ಳೇದಾಗತ್ತೆ ಬಿಡು ಅಂತ. ಇಲ್ಲ, ನೀ ಹೇಳಲೇಬೇಕು. ಇಲ್ಲಪ್ಪ, ನೀನು ರಾಜ ಆಗಿಬಿಡ್ತೀಯ, ನಾವಿಬ್ಬರು ಎಷ್ಟೊಂದು ಪ್ರೀತಿಯಿಂದ ಇದ್ದೇವೆ, ನೀ ರಾಜ ಆದಮೇಲೆ ತುಂಬ ಪ್ರಜೆಗಳನ್ನು ಪ್ರೀತಿಸಬೇಕಾಗ್ತದೆ, ಅಲ್ಲಿ ನನಗೆ ಪ್ರೀತಿಯ ಕೊರತೆ ಉಂಟಾಗ್ತದೆ ಅಂತ. ಓ ಆಗ ಸರಿ ಬಿಡು, ಹೊರಗೆ ಹೋಗ್ಬರ್ತೇನೆ ನಾನು ಅಂತ ಹೊರಗೆ ಹೋಗ್ತಾನೆ. ಒಂದು ಬೆಣಚು ಕಲ್ಲು ತಗೊಳ್ತಾನೆ, ತನ್ನ ಕಲ್ಲಿನಿಂದ ಹೊಡೆದು 2 ಹಲ್ಲುಗಳನ್ನು ಬರ್ಕೊಳ್ತಾನೆ. ಯಾಕಂದ್ರೆ ನಂಗೆ ರಾಜ ಆಗೋದು ಬೇಡ, ನಾನು ಮಗನಿಗೆ ಇಂಥ ತಾಯಿಯ ಪುತ್ರನಾಗಿ ನಾವು ಉಳಿತೇನೆ. ಎಂಥ ತಾಯಿ ಇರಬೇಕು, ಸಿಂಹಾಸನನೇ ಬೇಡ ಅಂದ್ಕೊಂಡು ಕಲ್ಲಿನಿಂದ ಹೊಡೆದು. ಅವಾಗೇ ನಿಮಗೇನು ಅನಸ್ಥಿಷಿಯ ಇತ್ತ? ಕಲ್ಲಿನಿಂದ 2 ಹಲ್ಲನ್ನು ಮುರ್ಕೊಳ್ತಾನ. ಯಾಕೆ? ತಾಯಿ ಅಂಥವಳು. ಶಿವಾಜಿಯ ತಾಯಿ ಜೀಜಾಬಾಯಿಯನ್ನು ನೋಡ್ರಿ. ಸಮರ್ಥ ರಾಮದಾಸರು ಹೇಳಿಬಿಟ್ರು, ನೋಡಪ್ಪ, ಭಾರತದ ನಾಗರಿಕತೆ, ಭಾರತೀಯ ಮೌಲ್ಯಗಳು
ತುಂಬ ಅಪಾಯದ ಒಡಲಿಗೆ ಒಡ್ಡಲ್ಪಟ್ಟಿವೆ. ಹಾಗಾಗಿ ಒಬ್ಬ ಸದೃಢವಾದಂಥ ಮಗುವನ್ನು ನೀನು ಹೆತ್ತು ಕೊಡಬೇಕು ತಾಯಿ ಅಂತ ಹೇಳಿದರು. ಜೀಜಾಬಾಯಿ ಪ್ರತಿ ದಿವಸ ಒಳ್ಳೆಯ ಭಾವನೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಳ್ತಿದ್ಲಂತೆ. ಪ್ರೆಗ್ನೆಂಟ್ ಇದ್ದಾಗ ಒಳ್ಳೆಯ ಖಾದ್ಯಗಳನ್ನು ತಿಂತಿದ್ಲಂತೆ. ಪ್ರತಿ ದಿವಸ ಸಮರ್ಥ ರಾಮದಾಸರು ಬಂದು ಉತ್ಕೃಷ್ಟವಾದಂಥ ಇತಿಹಾಸದ ಕಥೆಗಳನ್ನು, ಮಹಾಭಾರತದ ಕಥೆ ಉಪಾಖ್ಯಾನಗಳನ್ನು, ರಾಮಾಯಣದ ಉಪಾಖ್ಯಾನಗಳನ್ನು, ಭಾಗವತದ ಉಪಾಖ್ಯಾನಗಳನ್ನು ಅವಳಿಗೆ ಶಾಂತವಾಗಿ ಕೂಡಿಸಿಕೊಂಡು ಸಂಜೆಯ ಸೂರ್ಯನನ್ನು ತೋರಿಸ್ತಾ ಹೇಳ್ತಾ ಇದ್ರಂತೆ. ಆವಾಗ ಒಳಗಿರುವಂಥ ಶಿವಾಜಿ ಅಂತ ಇದ್ದಂತೆ. ಶಿವಾಜಿಯ ಉಗಮ ಆಯಿತು. ಶಿವಾಜಿಯ ಬಗ್ಗೆ ಯುರೋಪಿಯನ್ ಇತಿಹಾಸಕಾರರು ಬರೆದದ್ದು ನೋಡಿ ಅದರ ಮೇಲೆ ಉತ್ಕೃಷ್ಟವಾದಂಥ ಒಂದು ಕನ್ನಡದ ಪುಸ್ತಕ ಇದೆ. ಹೋವೆ ಶೇಷಾದ್ರಿಯವರು ಬರೆದಂಥದ್ದು ಶಿವಪ್ರಭುವಿನ ಯುಗಾವತಾರ ಉತ್ಕೃಷ್ಟವಾದಂಥ ಒಂದು ಇದು. ಇನ್ನೊಂದು ವಿಶೇಷ ಇದೆ ಅಲ್ಲಿ. ಶಿವಾಜಿ ಶೂದ್ರನ ಕ್ಷತ್ರಿಯನ ಅನ್ನುವಂಥ ಪ್ರಶ್ನೆ ಮದ್ರಾಸ್ ಹೈಕೋರ್ಟಿನ ಮುಂದೆ ಎದ್ಬಿಡುತ್ತದೆ. ನೋಡಿ, ಶಿವಾಜಿ ಇದ್ದಿದ್ದೆ ಯಾವಾಗಪ್ಪ? ಈ ಮದ್ರಾಸ್ ಹೈಕೋರ್ಟ್ನಲ್ಲಿ 1925ನೇ ಇಸ್ವಿಯಲ್ಲಿ ಈ ಪ್ರಶ್ನೆ ಹೇಳ್ತು. ಏನಾಗಿತ್ತು? ಶಿವಾಜಿ ತಮಿಳ್ನಾಡಿಗೆ ಹೋಗಿದ್ದ, ತಂಜಾವೂರಿಗೆ ಹೋಗಿದ್ದ, ಅಲ್ಲೊಂದು ಮದುವೆ ಮಾಡಿಕೊಂಡ, ಮಕ್ಕಳಾದವು, ಪ್ರಾಪರ್ಟಿ ಎಲ್ಲ ಇತ್ತು, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು. ಪ್ರಾಪರ್ಟಿ ಅಂದಾಕ್ಷಣ ಯುದ್ಧ ಬಿಗಿನ್ ಆಗೇ ಹೋತು. ಹುಟ್ಟುವಾಗ ಅಣ್ತಮ್ಮಂದರು, ಬೆಳೆಯುತ್ತಾ ಭಾಗಾದಿಗಳು. ಕೇಸ್ ಹಾಕೇ ಬಿಟ್ರು. ಏನಂತ? ತಂಜಾವೂರು ಪ್ಯಾಲೇಸ್ನಲ್ಲಿ ನಮ್ಮದು ಒಂದು ಹಿಸೆ ಇದೆ. ವಾದ ಏನು? ನಾವು ಶಿವಾಜಿಯ ಮರಿಗಳು ಶಿವಾಜಿ ಮಾಡಿದ್ದಾದನ್ನ ನಮ್ಮ ಪಾರ್ಟಿಷನ್ ಕೊಡಬೇಕು. ಅದು ಹೇಗೆಪ್ಪ? ನೀವು ಕೆಪ್ ಮಿಸ್ಟ್ರೆಸ್ ಅಂತ ಅವ್ರದ್ದು. ಶಿವಾಜಿಗೆ ಈಗಾಗಲೇ ಹೆಂಡಂದ್ರಿದ್ರು, ನಿಂಗೆ ಇಲ್ಲಿ ಬಂದ್ಕೊಂಡು ಮಾಡ್ಕೊಂಡಾರೆ, ಅದು ರಾಜರ ರೀತಿ. ಆವಾಗ ಒಂದು ಪ್ರಶ್ನೆ ಇರುತ್ತೆ, ಶಿವಾಜಿ ರಾಜ ಹೌದು ಅಲ್ಲೋ? ಶಿವಾಜಿ ಶೂದ್ರ ಇದ್ದರೆ ಅವ ರಾಜ ಹೆಂಗಾಗ್ತಾನಪ್ಪ ಅನ್ನುವಂಥ ವಾದ. ಮದ್ರಾಸ್ ಹೈಕೋರ್ಟು 1925ನೇ ಇಸ್ವಿಯಲ್ಲಿ ಒಂದು ಉತ್ಕೃಷ್ಟವಾದಂಥ ಒಂದು ತೀರ್ಪನ್ನು ಕೊಡ್ತು. ಏನಂತ ಕೊಡ್ತು? ಶೂದ್ರ ಈ ದೇಶದಲ್ಲಿ ಕ್ಷತ್ರಿಯನಾಗಲು ಬರುತ್ತದೆ. ಶೂದ್ರ ಬರೀ ಜಾತಿಯಲ್ಲ, ಅದು ಒಂದು ವರ್ಣ. ಶೂದ್ರ ಬ್ರಾಹ್ಮಣನಾಗಬಹುದು, ಬ್ರಾಹ್ಮಣ ಶೂದ್ರನಾಗಬಹುದು. ಬಹಳ ಒಳ್ಳೆ ಉತ್ಕೃಷ್ಟವಾದಂಥ ಒಂದು ತೀರ್ಪದು. ಓದಬೇಕು. ಇಬ್ಬರು ಇಂಗ್ಲಿಷ್ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪು. ಸರ್ ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಅನ್ನುವಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಲ್ಲಿರುವಂಥ ನಮ್ಮ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ 7 ಜನರಲ್ಲಿ ಅವರು ಒಬ್ಬರು. ಅವರು ಅದನ್ನು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಒಂದು ಸರಿ ಲಾಯರ್ಸು ನೀವೆಲ್ಲ ಒಂದು ಸರಿ ಓದ್ಕೊಳ್ಳಿ. ಇದಾಯ್ತಾ? ಇದರಲ್ಲಿ ನಮ್ಮ ಬೇರೆ ಸ್ತ್ರೀಯರತ್ತ ನೋಡೋಣ. ಅಹಿಲ್ಯಾಬಾಯಿ ಹೋಳ್ಕರ್ ಯಾವ ರೀತಿಯಪ್ಪ, ಎಂಥ ತ್ಯಾಗ! ಗ್ರೇಟ್! ಅಂಥ ತ್ಯಾಗ. ಫಸ್ಟ್ ಟೈಮ್ ಹೇಳಿದರು, ಎಲ್ಲ ಹೆಣ್ಣುಗಳಿಗೆ ಶಿಕ್ಷಣ ದೊರಕಲೇಬೇಕು. ಒಂದು ಟೆಂಪಲ್ ಕಟ್ಟಿದರೆ 2 ಸ್ಕೂಲುಗಳನ್ನು ಕಟ್ಟಬೇಕು ಅಂತ ಕಟಾಜ್ಞೆ ಮಾಡಿದಂಥವಳು. ಇದು ಉತ್ತರ ಭಾರತದಲ್ಲಾಯಿತು. ದಕ್ಷಿಣ ಭಾರತದಲ್ಲಿ ಬನ್ನಿ. ರಾಣಿ ಅಬ್ಬಕ್ಕಾದೇವಿ ಅವಳೇ ಎಜುಕೇಷನ್ ಮಾಡಿಕೊಂಡಿದ್ಲು. ತಮ್ಮ ಸೈನಿಕರಿಗೆ ಹೇಳಿದ್ಲು, ನೀವೆಲ್ಲರೂ ನಿಮ್ಮ ಹೆಂಡಂದರಿಗೆ ವಿದ್ಯೆಯನ್ನು ಕೊಡಿಸಬೇಕು. ಈ ಕಡೆ ಕಿತ್ತೂರು ಚೆನ್ನಮ್ಮನ ಬನ್ನಿ. ಕಿತ್ತೂರು ಚೆನ್ನಮ್ಮ ಮಲ್ಲ ಸರ್ಜನ್ ಜೊತೆ ಜಗಳಾಡ್ತಿದ್ಲು. ಏನಂತ? ಸೈನ್ಯವನ್ನು ಕಟ್ಟೋಣ ಸರಿ, ಅದಕ್ಕಿಂತ ಪೂರ್ವದಲ್ಲಿ ಶಾಲೆಗಳನ್ನು ತೆರೆಯೋಣ, ನಮ್ಮ ಹೆಣ್ಮಕ್ಳಿಗೆಲ್ಲರಿಗೂ ಎಜುಕೇಷನ್ ಆಗಬೇಕು ಅಂತ ಹೇಳಿದಂಥ ಮಹಿಳೆ. ಸೂರ್ಯನಾಥ್ ಕಾಮತ್ ಅವರು ಬರೀತಾರೆ ಇದನ್ನ.
ನೀವ್ಯಾರು ಕಿತ್ತೂರು ಚೆನ್ನಮ್ಮ ಅಂದ್ಕೊಂಡು ಬರೀ ವಿಭೂತಿ ಹಾಕೊಂಡು ಏನು ಅವಳು ಕೊಡುಗೆ ಏನು ಅಂದ್ಕೊಂಡು ಯಾರಾದರೂ ಸ್ವಲ್ಪ ಆದರೂ ಗಮನಿಸಿದ್ರೆ ನೀವು ಗಮನಿಸಬೇಕು. ಇವನ್ನೆಲ್ಲ ನಾವು ಸ್ತ್ರೀಯರಿಗೆ ಸಮಾನತೆಯನ್ನು ಬೋಧಿಸಿದಂಥವಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂದ್ಕೊಂಡು ಮಲ್ಲ ಸರ್ಜನ್ ಜೊತೆ ಜಗಳ ಮಾಡಿದಂಥವಳು, ಅಂಥ ಹೆಣ್ಣು ಅವಳು. ಅವ್ರನ್ನೆಲ್ಲ ನಾವು ನೆನೆಸ್ಕೊಳ್ಬೇಕು. ಇಲ್ಲದಿದ್ರೆ ಹೇಗಾಗ್ತದೆ? ಆಗುವುದೇ ಇಲ್ಲ. ಸ್ತ್ರೀಯರು ಒಂದು ಕಡೆ ವಿವೇಕಾನಂದರು ಹೇಳ್ತಾರೆ, ಯಾವ ನಾಗರಿಕತೆ, ಯಾವ ದೇಶ ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಟ್ಟಿದೆಯೋ ಅದು ಮಾತ್ರ ಉಚ್ಛ್ರಾಯಮಾನಕ್ಕೆ ಹೋಗುತ್ತದೆ, ಇನ್ನುಳಿದಂಥವೆಲ್ಲ ಬಿದ್ದು ಹೋಗ್ತದೆ. ವಿವೇಕಾನಂದರ ಕೃತಿ ಶ್ರೇಣಿಯಲ್ಲಿರುವಂಥ ಮಾತಿದು. ನೋಡಿ, ಅವ್ರಿಗೆ ಇನ್ಸ್ಪೈರ್ ಮಾಡಿದ ಶಾರದಾ ದೇವಿ ಮಾತೆ, ಅರವಿಂದ್ರಿಗೆ ಮಾತೆ. ಸೃಷ್ಟಿ ಮಾತೆಯ ಸ್ವರೂಪ, ಸ್ತ್ರೀ ಸ್ವರೂಪ. ಪ್ರಕೃತಿ ಪುರುಷ. ಪುರುಷನಿಗೆ ನೀವು ಇನ್ನೊಂದು ಪದ ಹುಡುಕಿ ಹೋಗ್ಬೇಕು ಅಂದಾಗನೇ ಸ್ತ್ರೀನೇ. ಹೌದಾ? ಅಂದ್ರೆ ಸ್ತ್ರೀಯರು ಇದ್ರೆ ಮಾತ್ರ ಶಿಷ್ಟ ಸಮಾಜದ ನಿರ್ಮಾಣ ಸಾಧ್ಯ. ಬರೀ ಮನುಷ್ಯರನ್ನಿಡಿ ನೀವು ಇಲ್ರಿ, ಬರೀ ಹೆಣ್ಮಕ್ಳಿಟ್ರು ಹಾಗೆ ಆಗ್ತದೆ ಅಂದ್ಕೊಂಡು ಕೆಲವರು ಹೇಳಬಹುದಿಲ್ಲ ಅಂತ ಹೇಳಲ್ಲ. ಆದರೆ ಸ್ತ್ರೀ ಇಲ್ದಂಗೆ ಪುರುಷ ಅಪೂರ್ಣ, ಅಪೂರ್ಣತೆಯ ವಿಜೃಂಭಣೆ. ಬರೇ ಸ್ತ್ರೀ ಇದ್ರೆ ನಡೆದೀತು, ಬರೀ ಪುರುಷರು ಇದ್ರು ಒಂದಾಕ್ಷಣ ಬರೀ ಯುದ್ಧನೇ ಆಗಿ ಹೋಗ್ತದೆ. ಯಾಕೆಂದರೆ ಸ್ತ್ರೀಗಿರುವಂಥ ಪ್ರೀತಿ, ಪ್ರೇಮ, ವಾತ್ಸಲ್ಯ ಪುರುಷನಿಗೆ ಸಾಧ್ಯ ಇದೆಯಾ? ಇದು ಸಾಧ್ಯ ಇಲ್ಲದ ಮಾತದು. ಸ್ತ್ರೀಗೆ ಮಾತ್ರ ಪ್ರೀತಿ ಮಾಡಲಿಕ್ಕೆ ಬರ್ತದೆ ಅಂತ ಬರೀತಾನೆ ಭಗವಾನ್ ರಜನೀಶ. ಪ್ರೀತಿ ಪ್ರೇಮಗಳು ಸ್ತ್ರೀಯ ರಾಜ್ಯದವು ಅಂತ ಬರೀತಾನೆ. ಪುರುಷ ಅಲ್ಲಿಗೆ ಲಗ್ಗೆ ಇಡ್ತಾನೆ ಅಂತ ಬರೀತಾನೆ ಅವನು. ಮಾನವೀಯ ಮೌಲ್ಯಗಳು ಜ್ವಲಂತವಾಗಿ ಇರಲಿಕ್ಕೆ, ಮನುಕುಲದ ಉದ್ಧಾರಕ್ಕೆ ಸ್ತ್ರೀಯರ ಕೊಡುಗೆಯನ್ನು ಕಡೆಗಣಿಸಿದ ಯಾವುದೇ ಸಮಾಜ ಬಿದ್ದು ಹೋಗಿದೆ. ಈಗ ಅನೇಕ ಸ್ತ್ರೀ ಚಳುವಳಿಗಳೆಲ್ಲ ಆಗ್ತಾ ಇದ್ದಾವೆ. ಅನೇಕ ಸ್ತ್ರೀಯರಿಗೆ ನಮ್ಮಲ್ಲಿ ಕೆಲವೊಂದು ಕಾರಣಕ್ಕೆ ವಿದ್ಯಾರ್ಜನೆಗೆ ಆಸ್ಪದ ಇರಲಿಲ್ಲ. ನೀವೇ ಓದಿರಿ 1950ಸ್ನಲ್ಲಿರುವಂಥ ಜಡ್ಜ್ಮೆಂಟು, ಯಾವುದು ಶಾಂತಾಬಾಯಿ ವರ್ಸಸ್ ಯೂನಿವರ್ಸಿಟಿ ಆಫ್ ಮಡ್ರಾಸ್ ಅನ್ನುವಂಥ ಜಡ್ಜ್ಮೆಂಟ್. ಫಸ್ಟ್ ಜಡ್ಜ್ಮೆಂಟ್ ಇನ್ ಕಾನ್ಸ್ಟಿಟ್ಯೂಷನಲ್ಲ, ಆರ್ಟಿಕಲ್ 12ನಲ್ಲಿ ವೆದರ್ ಯೂನಿವರ್ಸಿಟಿ ಈಸ್ ಸ್ಟೇಟ್ ಆರ್ ನಾಟ್, ಇನ್ಸ್ಟ್ರುಮೆಂಟ್ಯಾಲಿಟಿ ಆಫ್ ಸ್ಟೇಟ್ ಆರ್ ನಾಟ್ ಅಂದ್ಕೊಂಡು. ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಹೇಳ್ತಿದ್ಲು, ಮನೆಗೆ ಹೋಗಿ ಎಜುಕೇಷನನ್ನು ಕೊಟ್ಟಾಗಿ ಬರ್ತಿದ್ಲು. ಜ್ಯೋತಿಬಾ ಫುಲೆಯವರ ಮಡದಿಯನ್ನು ನಾವು ನೆನೆಸ್ಕೊಳ್ಬೇಕು, ನಮಸ್ತೆ ಹೇಳಬೇಕು. ಆ ರೀತಿ ಮಾಡಿದಂಥವರು ಎಷ್ಟು ಕಡೆ ನೋಡ್ಬೋದು ನಾವು. ಒಬ್ಬ ಸ್ತ್ರೀಗೆ ನೀವು ಎಜುಕೇಷನ್ ಕೊಡಿ, ಒಂದು ಕುಟುಂಬಕ್ಕೆ ಎಜುಕೇಷನ್ ಕೊಟ್ಟಂಗಾಗ್ತದೆ. ನೀವು ಶಾಮ್ಚ ಆಯಿ ಅನ್ನುವಂಥ ಮರಾಠಿ ಪುಸ್ತಕ ಇದೆ. ಶಾಮನ ತಾಯಿ ಅಂದ್ಕೊಂಡು ಸಾನೆ ಗುರೂಜಿ ಅವರು ಬರೆದಂಥ ಒಂದು ಪುಸ್ತಕ. ತಾಯಿ ಎಷ್ಟು ಇಂಪಾರ್ಟೆಂಟು, ಸ್ತ್ರೀ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನುವಂಥ ಒಂದು ವಿಷಯ ನಮಗೆ ತಿಳಿಯುತ್ತದೆ. ಕೊನೆಯದಾಗಿ ಒಂದು ಹೇಳ್ತೇನೆ, ಗಿಬ್ಬನ್ನನ ರೈಸ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್, ರೋಮ್ ರಾಜ್ಯದ ಪತನ ಅಂದ್ಕೊಂಡದನ್ನ ಕನ್ನಡಿಸಿದ್ದಾರೆ ಒಬ್ಬರು, ಶೇಷಗಿರಿ ರಾವ್ ಇರಬಹುದು, ಐ ಡೋಂಟ್ ರಿಮೆಂಬರ್. ಅವನೊಂದು ಕಡೆ ಬರೀತಾನೆ, ರೋಮ ರಾಜ್ಯ ಬಿದ್ದು ಹೋತಂತೆ. ಎಷ್ಟು ವರ್ಷದಲ್ಲಿ? 18-20 ವರ್ಷದಲ್ಲಿ ಬಿದ್ದು ಹೋತಂತೆ.
ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತಂತೆ. ಯುದ್ಧ ಕಲೆ, ಔಷಧಿಗಳು, ಬೇರೆ ಬೇರೆ ಕಲಾಗಳು, ಸಂಸ್ಕೃತಿಗಳು, ಅಗ್ರಿಕಲ್ಚರು ಒಂದಲ್ಲ, ಅವರಲ್ಲಿ 30 ನಮೂನೆಯ ಡ್ರಿಂಕ್ಸನ್ನು ತಯಾರಿ ಮಾಡುವಂಥ ವಿಶೇಷತೆ ಇತ್ತಂಥವರಿಗೆ. ಆ 30 ಡ್ರಿಂಕ್ಸನ್ನು ಒಂದೇ ಸರಿಗೆ ಕುಡಿದು ಅಷ್ಟನ್ನು ಒಮಿಟ್ ಮಾಡಿಕೊಂಡು ಮತ್ತು ಪದಾರ್ಥಗಳನ್ನು ತಿನ್ನುವಂಥ ಕಲೆ ಇತ್ತಂತೆ ಅಂತ ಬರೀತಾನೆ. ಉಚ್ಛ್ರಾಯ ಸ್ಥಾನಕ್ಕೆ ಹೋಯ್ತು. ಭೋಗಕ್ಕೆ ಹೋದರು ಪುರುಷರೆಲ್ಲರೂ. ಏನ್ ಮಾಡಿದ್ರು? ಭೋಗಕ್ಕೆ ಮಕ್ಕಳು ಅಡ್ಡ ಬರ್ತಾರೆ. ಹಾಗಾಗಿ ಈ ಮಕ್ಕಳನ್ನ ನಾವೇನು ಸ್ಲೇವ್ಸನ್ನು ಕರ್ಕೊಂಡ್ಬಂದೇವಲ್ಲ, ಆ ಸ್ಲೇವ್ಸರ ಮಡಿಲಲ್ಲಿ ಹಾಕಿ ಬಿಡೋಣ. ಅವರು ನೋಡಿಕೊಳ್ತಾರೆ ಮಕ್ಕಳನ್ನ. ನಾವು ಎಂಜಾಯ್ ಮಾಡ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ರೆಮಿ ಆಡಬಹುದು, ಡ್ರಿಯಲ್ ಆಡಬಹುದು. ಆಡ್ತಾ ಆಡ್ತಾ ಮಜಾ ಮಾಡ್ತಾ ಜೀವನವನ್ನು ಆಸ್ವಾದಿಸೋಣ ಅಂದ್ಕೊಂಡು ಹೇಳಿ ತಮ್ಮೆಲ್ಲ ಮಕ್ಕಳನ್ನು ಆ ಸ್ಲೇವ್ಸ್ ಏನಿದ್ರು ಹೆಣ್ಣುಗಳು, ಆ ಹೆಣ್ಣುಗಳ ಉಡಿಯಲ್ಲಿ ಮಡಿಲಲ್ಲಿ ಹಾಕಿ ಬಿಡುತ್ತಾರೆ. ಆ ಮಕ್ಕಳೆಲ್ಲ 15-20 ವರ್ಷ ಆದಕ್ಕೆ ಆ ಸ್ಲೇವ್ಗಳ ಭಾಷೆ, ಆ ಸ್ಲೇವ್ಗಳ ನಡಾವಳಿಗಳು, ಯುದ್ಧ ಮಾಡುವಂಥ ತಾಕತ್ತಿಲ್ಲ, ಫೈಟ್ ಮಾಡಬೇಕು ಅನ್ನೋ ಧೈರ್ಯ ಇಲ್ಲ, ಪುಟ್ಟು ಒಂದು ಹಾವರಾಣಿ ಬಂತು ಅಂದ್ರೆ ಓಡಿ ಹೋಗುವಂಥದ್ದು. ಆ ರೀತಿ ಬೆಳ್ಕೊಂಡ್ರು. 15-20 ವರ್ಷದ ಭಾಳ ಚಂದ ಬರೀತಾನವನು. ದ ರೋಮನ್ ಎಂಪೈರ್ ಫೆಲ್ ಡೌನ್ ನಾಟ್ ಬಿಕಾಸ್ ಆಫ್ ಎನಿ ವಾರ್, ಯುದ್ಧದಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಎನಿ ಫೆಮೀನ್, ಕ್ಷಾಮದಿಂದ ಅಲ್ಲ, ನಾಟ್ ಬಿಕಾಸ್ ಆಫ್ ಫ್ಲಡ್, ಮಹಾಪೂರದಿಂದ ಅಲ್ಲ, ನಾರ್ ಬಿಕಾಸ್ ಆಫ್ ಪೆಸ್ಟಿಲೆನ್ಸ್, ಮಿಡತೆಯ ಹಾವಳಿಯಿಂದ ಅಲ್ಲ, ನಾರ್ ಬಿಕಾಸ್ ಆಫ್ ಪ್ಯಾಂಡೆಮಿಕ್, ಈ ಕರೋನಾದಂಥ ಪ್ಯಾಂಡೆಮಿಕ್ ರೋಗದಿಂದನೂ ಅಲ್ಲ. ಇಟ್ ಫೆಲ್ ಡೌನ್ ಬಿಕಾಸ್ ರೋಮನ್ಸ್ ಹ್ಯಾಡ್ ಪುಟ್ ದೇರ್ ಚಿಲ್ಡ್ರನ್ ಇನ್ ಟು ದ ಲ್ಯಾಪ್ ಆಫ್ ಸ್ಲೇವ್ಸ್ and children became slave-like. Roman Empire fell down ಅಂತ ಬರೀತಾನೆ. ಹಾಗಾಗಿ ಸ್ತ್ರೀ, ಅಂಬೇಡ್ಕರ್ಜಿ ಹೇಳ್ತಿದ್ರು, ಸ್ತ್ರೀಯರಿಗೆ ಸಮಾನತೆ ಸಿಗಲಿಲ್ಲ ಅಂದರೆ ರಾಷ್ಟ್ರ ಉದ್ಧಾರ ಆಗಲ್ಲ. ಹಾಗಾಗಿ ಅನುಚ್ಛೇದ 15 ಮಾಡಿದರು. ಸ್ತ್ರೀಯರಿಗೆ, ಮಕ್ಕಳಿಗೆ ವಿಶೇಷವಾದಂಥ ಫ್ಯಾಸಿಲಿಟಿಗಳನ್ನು ರಾಜ್ಯ ಕೊಡಮಾಡಬೇಕು ಅಂದ್ಕೊಂಡು ಮಾಡಿದರು. ಅಂಬೇಡ್ಕರ್ಜಿ ಮಾಡಿದರು. ಫಸ್ಟ್ ಟೈಮ್ ಸ್ತ್ರೀಯರಿಗೂ ಸಹಿತ ಆಸ್ತಿಯಲ್ಲಿ ಹಕ್ಕನ್ನು ಕೊಡಬೇಕು ಅಂತ ಮಾಡಿದರು. 1946ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಗೆ ಅವರು ಇಲ್ಲಿಂದ ರೆಪ್ರೆಸೆಂಟೇಟಿವ್ ಆಗಿ ಹೋದಾಗ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟನ್ನು ಮಾಡಿದರು. ಸ್ತ್ರೀಗೂ ಒಂದೇ ಪಗಾರ, ಪುರುಷನಿಗೂ ಒಂದೇ ಪಗಾರ. ಹೌದಾ? ಜೊತೆಗಿದ್ರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ತದೆ. ನೀವೆಲ್ಲ ಸ್ತ್ರೀಯರು, ನಮ್ಮ ದೇಶದ ಒಬ್ಬೊಬ್ಬ ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ ಇದ್ದಂಗೆ ನೀವೆಲ್ಲರೂ ಹಾಗೆ ಆಗಬೇಕು. ದೇಶವನ್ನು ಕಟ್ಟುವ ವಿಷಯದಲ್ಲಿ ಜಾತಿ, ಕುಲ, ಮತ ಎಲ್ಲದನ್ನು ಮರೆತು ಜೊತೆಗೂಡಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ದೇಶವನ್ನು ಮುನ್ನಡೆಸಬೇಕು. ಥ್ಯಾಂಕ್ ಯು. ಅವರಿಗೂ ಕೊಡಬೇಕು, ಅವ್ರ ಮಕ್ಕಳಲ್ವಾ? ಅವರ ಅಪಧಮನಿಯಲ್ಲಿ, ಅಭಿಧಮನಿಯಲ್ಲಿ ನಿಮ್ಮಲ್ಲಿ ಹರಿಯುವ ರಕ್ತವೇ ಹರಿಯುತ್ತದೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕು ಅವರಿಗೆ. ಮದುವೆಯಾದಂಥವರು ತಮ್ಮ ಹೆಣ್ಣು ಮಕ್ಕಳನ್ನ ತವರು ಮನೆಗೆ ಅಟ್ಟಿ ತಗೊಂಡು ಬಾ ಅಂತ ಹೇಳಬಾರ್ದು.